prepared for the greater expansion this year. ಈ ವರ್ಷದ ಒಂದು ಅದ್ಭುತವಾದಂತಹ ವಿಸ್ತರಣೆಗಾಗಿ ಸಿದ್ಧವಾಗಿರು. Amen. Did you tell to your neighbor left or right? ನಿಮ್ಮ ಪಕ್ಕದಲ್ಲಿ ಬಲಭಾಗದಲ್ಲಿ ಎಡಭಾಗದಲ್ಲಿ ಇರುವಂತವರಿಗೆ ಇದನ್ನು ಹೇಳಿದ್ರ ಈ ವರ್ಷವು ಒಂದು ದೊಡ್ಡ ವಿಸ್ತರಣೆಗಾಗಿ ಸಿದ್ಧವಾಗಿರು. Show them that you are prepared. ನೀವು ಅದನ್ನ ಸಿದ್ಧರಾಗಿದ್ದೀರಾ ಎಂಬುದಾಗಿ ತೋರಿಸಿ. How many are you prepared this morning? ಎಷ್ಟು ಜನರು ಇದಕ್ಕಾಗಿ ಸಿದ್ಧರಾಗಿ? Hallelujah. 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 Amen. The verse scripture says, ವಾಕ್ಯ ಈ ಪ್ರಕಾರ one who has ear, let him hear. ಆಮೆನ್. ಯಾರಿಗೆ ಕಿವಿ ಇದೆಯೋ ಕಿವಿ ಉಳ್ಳವನು ಕೇಳಲಿ. Amen. Praise God, those who are with ears. ಆಮೆನ್. ಯಾರಿಗೆ ಕಿವಿ ಇದೆಯೋ. Amen. Praise God, those who are here with the ears, both the ears. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಯಾರು ಇಲ್ಲಿದ್ದೀರೋ ಎರಡು ಕಿವಿಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿ ಅವರಿಗೆ ಸ್ತೋತ್ರ. Amen. Amen. It was difficult for Israel people to hear from the Lord directly. ಆಮೆನ್. ಇಸ್ರೇಲ್ ಜನರಿಗೆ ದೇವರಿಂದ ನೇರವಾಗಿ ಕೇಳಿಸಿಕೊಳ್ಳುವುದಕ್ಕೆ ಕಷ್ಟವಾಗಿತ್ತು. And they wanted the interpreter. There we see Moses coming. ಆಮೆನ್. ಅವರಿಗೆ ಇಬ್ಬರ ನಡುವೆ ದೇವರಿಗೂ ಹಾಗೂ ಇಸ್ರೇಲ್ ಜನರಿಗೂ ಮಧ್ಯ ಒಬ್ಬ ಮಧ್ಯವರ್ತಿ And ಬೇಕಾಗಿತ್ತು. Israel people said, whatever the Lord says, we will do it. ಆಗ ಇಸ್ರೇಲ್ ಜನರು ಹೇಳಿದ್ರು, ದೇವರು ಏನೇನ್ ಹೇಳ್ತಾರೋ ಅದನ್ನೆಲ್ಲ ನಾವು ಮಾಡ್ತೇವೆ. Let me ask you, did you do whatever the Lord said in 2:23? 2023ರಲ್ಲಿ ದೇವರು ಹೇಳಿದ್ದನ್ನ ನೀವು ಮಾಡಿದ್ದೀರಾ? ಈ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. Most of us have failed to it. ಎಷ್ಟೋ ಜನರು ಇದನ್ನು ಮಾಡೋದ್ರಲ್ಲಿ ನಾವು ಸೋತು ಹೋಗಿದ್ದೇವೆ. But 2024, the very first and fresh message from God. 2024ರಲ್ಲಿ ಮೊದಲನೇ ಸಂದೇಶ ದೇವರಿಂದ ಬರ್ತಾ ಇರುವಂತದ್ದು. Amen. Be prepared that you will obey the word. ಆಮೆನ್. ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಾಗಿ ಸಿದ್ಧರಾಗಿರಿ. Tell God, whatever you speak, I receive and I obey. ದೇವರಿಗೆ ಈ ಪ್ರಕಾರವಾಗಿ ಹೇಳಿ, ದೇವರೇ ನೀನು ಏನೇನೆಲ್ಲ ಮಾತನಾಡ್ತೀಯೋ ಅದನ್ನ ನಾನು ಹೊಂದಿಕೊಂಡು ಅದಕ್ಕೆ ವಿಧೇಯನಾಗ್ತೇನೆ. You know, the word of God is a double-edged sword. ಆಮೆನ್. ದೇವರ ವಾಕ್ಯವು ಎರಡು ಕಡೆಯೂ ಚೂಪಾಗಿರುವಂತ ಕತ್ತಿಯಾಗಿದೆ. It is like an injection, it will also hurt. ಆಮೆನ್. ಅದೊಂದು ಇಂಜೆಕ್ಷನ್ ಪ್ರಕಾರವಾಗಿ ಅದು ನೋವನ್ನು ಕೂಡ ಉಂಟು It ಮಾಡುತ್ತೆ. is like a surgery blade, it also cuts. ಸರ್ಜರಿ ಪ್ರಕಾರವಾಗಿ ಅದನ್ನು ಕಟ್ ಮಾಡುವಾಗ ನೋವು ಉಂಟಾಗುತ್ತೆ. This morning God do some healing in us. ಆಮೆನ್. ಈ ಬೆಳಗಿನ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಒಂದು ಹೀಲಿಂಗ್ ಪ್ರೋಸೆಸ್ And also some operation in us. ಅದರ ಜೊತೆಗೆ ಒಂದು ಆಪರೇಷನ್ ಕೂಡ ಮಾಡಲಿ. Amen. We have a man of God for the word preparation, and we also have Lord's table continuing with that. ದೇವರ ವಾಕ್ಯಕ್ಕಾಗಿ ದೇವ ಸೇವಕರು ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಮಧ್ಯದಲ್ಲಿ Let's clap. Amen. Welcome him. Yes, Pastor. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ನಾವು ಸ್ವಾಗತಿಸೋಣ. Somebody say hallelujah. ಎಂಬುದಾಗಿ ಹೇಳೋಣ. Somebody shout hallelujah. This is the first message of the first Sunday 2024. 2024ರ ಮೊದಲನೇ ಭಾನುವಾರದ ಮೊದಲನೇ Somebody shout to the Lord this morning. ಯಾರಾದರೂ ದೇವರಿಗಾಗಿ ಜೋರಾದ ಧ್ವನಿಯಿಂದ Hallelujah. ಹಲ್ಲೆಲೂಯಾ. Glory to God. Hallelujah. ಹಲ್ಲೆಲೂಯಾ. 2024 is the year of expansion. 2024ನೇ ವರ್ಷ ಅದೊಂದು ವಿಸ್ತರಿಸುವಂತಹ ವರ್ಷವಾಗಿದೆ. Hallelujah. ಹಲ್ಲೆಲೂಯಾ. Are you ready for that? ಅದಕ್ಕಾಗಿ Are ಸಿದ್ಧರಾಗಿದ್ದೀರಾ? you ready? ಸಿದ್ಧರಾಗಿದ್ದೀರಾ? So if you are ready, we need to be prepared before the Lord. ಸಿದ್ಧರಾಗಿರುವಂತವರಾಗಿದ್ದರೆ ದೇವರ ಮುಂದಾಗಿ ನಾವು ಅದಕ್ಕೆ ತಯಾರಾಗಿರಬೇಕು. I don't know how Pastor got that revelation. The first thing I wrote it down was be flexible. ಆಮೇನ್. ಸೇವಕರಿಗೆ ಈ ಒಂದು ಪ್ರಕಟಣೆ ದೊರೆತಿದ್ದು ಹೇಗೆ ಗೊತ್ತಿಲ್ಲ, ಆದ್ರೆ ನಾನು ಕೂಡ ನನ್ನ ಬುಕ್ಕಲ್ಲಿ ಬರೆದಿಟ್ಟಿರುವಂತದ್ದು ಫ್ಲೆಕ್ಸಿಬಲ್ ಆಗಿರಿ. Amen. Hallelujah. ಹಲ್ಲೆಲೂಯಾ. Be flexible. ಆಮೇನ್. ಫ್ಲೆಕ್ಸಿಬಲ್ ಆಗಿರುವಂತವರಾಗಿ God will expand only what is flexible. ಆಮೇನ್. ಯಾವುದು ಫ್ಲೆಕ್ಸಿಬಲ್ ಆಗಿ ಎಲ್ಲದಕ್ಕೂ ಅಲ್ಲಾಡೋದಕ್ಕೆ ಸಿದ್ಧವಾಗಿರುತ್ತೋ ಅದನ್ನ ದೇವರು ಈ ಸುಲಭವಾಗಿ ಉಪಯೋಗಿಸ್ತಾರೆ. If God is teaching you something new, be ready to take it based on the word of God. ದೇವರು ಏನಾದರೂ ಹೊಸದನ್ನ ನಮಗೆ ಕಲಿಸಿಕೊಡುವುದಾದರೆ ಅದಕ್ಕೆ ನಾವು ಸಿದ್ಧರಾಗಿದ್ದು ಅದನ್ನು ನಾವು ಸ್ವೀಕರಿಸೋಣ. Hallelujah. Be open to the Holy Spirit. ಪವಿತ್ರಾತ್ಮನಿಗೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಂತವರಾಗಿ. Somebody say be open to the Holy Spirit. ಬಾಯ್ಬಿಟ್ಟು ಈ ಪ್ರಕಾರವಾಗಿ ಹೇಳಿ, ಪವಿತ್ರಾತ್ಮನಿಗೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಂತವರಾಗಿ. Maybe some months back, maybe few days back, God said to Abraham, give your son as a sacrifice. ಆಮೆನ್. ದೇವರು ಅಬ್ರಹಾಮನಿಗೆ ನಿನ್ನ ಮಗನನ್ನು ಒಂದು ದಾನವಾಗಿ ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಹೇಳಿದರು. I heard it from TD Jakes, this message. ಈ ಒಂದು ಸಂದೇಶವನ್ನು ಒಬ್ಬ ಸೇವಕರಿಂದ ನಾನು ಕೇಳಿಸಿಕೊಂಡೆನು. And this man went, obeyed the voice of God and took Isaac to Moriah mountain to slaughter him and give sacrifice. ಈ ಅಬ್ರಹಾಮನು ದೇವರಿಂದ ಶಬ್ದವನ್ನು ಕೇಳಿ ತನ್ನ ಮಗನನ್ನು ಮೋರಿಯಾ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಸಿದ್ಧನಾದನು. But now God is saying, don't kill him. ಆದ್ರೆ ದೇವರು ಈಗ ಹೇಳ್ತಾ ಇದ್ದಾರೆ, ಆತನನ್ನು ಕೊಲೆ ಮಾಡಬೇಡ. Don't keep your knife upon the son. ನಿನ್ನ ಮಗನ ಮೇಲೆ ಆ ಕತ್ತಿಯನ್ನು ಇಡಬೇಡ. Abraham did not say,
Lord, I did not get this revelation. My revelation I received 1 year back. ಅಬ್ರಹಾಮನ್ ಈ ಪ್ರಕಾರವಾಗಿ ಹೇಳಿಲ್ಲ, ದೇವರೇ ನನಗೆ 1 ವರ್ಷದ ಮುಂಚೆ ಸಿಕ್ಕಂತ ಪ್ರಕಟಣೆನೇ, ಈ ಪ್ರಕಟಣೆ ನನಗೆ ಸಿಕ್ಕಿಲ್ಲ ಎಂಬುದಾಗಿ ಆತನು ಉತ್ತರ He ಕೊಡಲಿಲ್ಲ. was ready to amend, change based on the ಆಮೆನ್. revelation God has given him. ದೇವರು ಆ ಕ್ಷಣದಲ್ಲಿ ಕೊಡುವಂತ ಪ್ರಕಟಣೆಗೆ ಅಬ್ರಹಾಮನು ಕಿವಿ ಕೊಟ್ಟಿ ಅದಕ್ಕೆ ಸಿದ್ಧನಾಗಿದ್ದನು. If you are not ready to hear Jesus today, ಆಮೆನ್. ಯೇಸುವಿನ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕೆ ಇವತ್ತು ನೀವು ಸಿದ್ಧರಿಲ್ಲ if ಅನ್ನೋದಾದರೆ, you are not preparing for what the Lord has released for 2024, 2024ರಲ್ಲಿ ದೇವರು ಬಿಡುಗಡೆ ಮಾಡಿರುವಂತದ್ದನ್ನ ನೀವು ಅದನ್ನು ಸ್ವೀಕರಿಸುವುದಕ್ಕೆ ಇವತ್ತು ಸಿದ್ಧರಾಗಿಲ್ಲ if you are ಅನ್ನೋದಾದರೆ, rigid, strong, rock-hearted, ಅದಕ್ಕೆ ನೀವು ಕಠಿಣ ಮನಸ್ಸುಳ್ಳವರಾಗಿದ್ದರೆ, you are going to kill your Isaac. ನಿಮ್ಮ ಮಗನಾದಂತಹ ಅಬ್ರಹಾಮನ ಮಗನಾದಂತಹ ಐಸಾಕನ್ ಹೇಗಿದ್ನೋ ಅದೇ ತರ ನಿಮ್ಮ ಮಗನನ್ನು ನೀವು ಕೊಲ್ಲುವುದಕ್ಕೆ ಸಿದ್ಧರಾಗಿರ್ತೀರಾ. You will kill your future. ನಿನ್ನ ಭವಿಷ್ಯವನ್ನು ನೀನೇ ಅದನ್ನು ಹಾಳು ಮಾಡ್ಕೊಳ್ತೀಯಾ. How many got the message? ಆಮೆನ್. ಎಷ್ಟು ಜನರಿಗೆ ಈ ಸಂದೇಶ You ತಲುಪಿದೆ? got the message? ಆಮೆನ್. Be ready to hear and be flexible to obey. ದೇವರ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿದ್ದು ಅದಕ್ಕೆ ವಿಧೇಯರಾಗುವುದಕ್ಕೂ ಕೂಡ ನೀವು ತಯಾರಾಗಿರಬೇಕು. Second, Amen. if God needs to expand you, you need to be available. ಎರಡನೇ ಮುಖ್ಯ ವಿಷಯ, ದೇವರು ನಿಮ್ಮನ್ನು ವಿಸ್ತರಿಸಬೇಕಾದರೆ ನೀವು ಆತನ ಕರಕ್ಕೆ ಒದಗಿ ಬರುವವರಾಗಿರಬೇಕು. Hallelujah. ಆಮೆನ್. This is the problem we have today. ಇದಾಗಿದೆ ಇವಾಗಿನ ಸಮಸ್ಯೆ. People are not available in Zoom. ಜನರಿಗೆ ಝೂಮ್ ಅಲ್ಲೂ ಕೂಡ ಒದಗಿ ಬರುವುದಕ್ಕಾಗುವುದಿಲ್ಲ. At least what we are doing, you be in your house and join in Zoom. Zoom also people are not attending. ನಿಮ್ಮ ಮನೆಯಲ್ಲಿದ್ದು ನೀವು ಈ ಒಂದು ಮೀಟಿಂಗ್ಗೆ ಅಟೆಂಡ್ ಆಗಬಹುದು. Amen. People are not attending. ಆದ್ರೆ ಅವರು ಅಟೆಂಡ್ ಆಗ್ತಾ ಇಲ್ಲ. And see, we need to be available. ನಾವು ದೇವರಿಗೆ ಒದಗಿ ಬರುವಂತವರಾಗಿರಬೇಕು. God has started this church. ದೇವರು ಈ ಸಭೆಯನ್ನು ಪ್ರಾರಂಭಿಸಿದ್ದು, And the devil is angry. ಆದ್ರೆ ಅದಕ್ಕಾಗಿ ಸೈತಾನನಿಗೆ ಕೋಪ ಇದೆ. You know, God is expanding us. That's why all this problem. He is angry with us. ದೇವರು ವಿಸ್ತರಣೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಈ ಸಮಸ್ಯೆಗಳೆಲ್ಲವೂ ಇದೆ. ಯಾಕಂದ್ರೆ ಸೈತಾನನಿಗೆ ಕೋಪ ಇದೆ. See, devil thought if I displace them here and there, people will not come. ದುರಾತ್ಮನು ಈ ಪ್ರಕಾರವಾಗಿ ಚಿಂತಿಸಿದ, ಅವರನ್ನ ಅಲ್ಲಿ ಇಲ್ಲಿ ಅಟ್ಟಾಡಿಸ್ಬಿಟ್ರೆ ಅವರು ಒಂದಾಗಿ ಕೂಡಿ ಬರೋದಿಲ್ಲ. But what the Lord did is, few new people called me today. Where is the prayer today? ಆಮೇಲೆ ಇವತ್ತು ಕೆಲವು ಹೊಸ ಜನರು ನನಗೆ ಕರೆ ಮಾಡಿದ್ರು. This is the work of God. ಇದಾಗಿದೆ ದೇವರ ಕಾರ್ಯ. Church belongs to Jesus. ಸಭೆಯು ದೇವರಿಗೆ ಸ್ವಂತ. Church is the property of Jesus. ಸಭೆಯು ಅದು ಯೇಸುವಿನ ಒಂದು ಪ್ರಾಪರ್ಟಿ It is ಆಗಿದೆ. not the building, it is the people whom the Lord is joining together to serve Him. ಸಭೆ ಎನ್ನುವುದಾದರೆ ಅದು ಕಟ್ಟಡ ಅಲ್ಲ, ಅದು ಜನರಾಗಿದ್ದಾರೆ, ಒಟ್ಟಾಗಿ ಕೂಡಿ ಬಂದು ಆತನನ್ನು ಆರಾಧಿಸುವಂತವರು. So be available. ಅದಕ್ಕಾಗಿ ದೇವರಿಗೆ ಒದಗಿ ಬರುವಂತವರಾಗಿ. Whenever prayer meeting is there, be available. ಪ್ರಾರ್ಥನಾ ಕೂಟಗಳಿರುವಾಗ ಅದಕ್ಕೆ ಒದಗಿ ಬರುವಂತೆ ಸಮಯವನ್ನು ಮಾಡಿಕೊಳ್ಳಿ. That shows our humbleness and showing God that we are part of this church. ಅದು ತೋರಿಸುವಂತದ್ದು ತಗ್ಗುವಿಕೆಯನ್ನು ಹಾಗೂ ದೇವರಿಗೆ ತೋರಿಸುವಂತದ್ದು ನಾವು ಈ ಸಭೆಯ ಒಂದು ಭಾಗವಾಗಿದ್ದೇವೆ ಎಂಬುದಾಗಿ. The third thing, ಮೂರನೇ ಮುಖ್ಯ ವಿಷಯ, if God has to expand you, ದೇವರು ನಿಮ್ಮನ್ನು ವಿಸ್ತರಿಸಬೇಕಾದರೆ you should have a good soft texture. ನಿಮಗೆ ಒಂದು ಮೃದುವಾದಂತಹ ಒಂದು ಗುಣವಿರಬೇಕು. Texture good. See, there are many rubbers, but it has not soft structure, texture. That's why we cannot pull it and expand it. ರಬ್ಬರ್ಗೆ ಎಷ್ಟೋ ರೀತಿಯಾದಂಥದ್ದಿದೆ, ಆದರೆ ಮೃದುವಾಗಿರುವಂಥದ್ದಾದರೆ ಅದನ್ನು ಈಸಿಯಾಗಿ ಅದನ್ನು ಎಳಿಬಹುದು. What I mean by good texture? ಈ ಒಂದು ಮೃದುವಾದಂತಹ ಒಂದು ಆಕಾರ ಇರುವಂಥದ್ದೆಂದರೆ ಏನು? Without any bitterness. ಯಾವ ಒಂದು ಕಹಿಯೂ ಇಲ್ಲದೆ ಇರುವಂಥದ್ದು. See, it is easy to see people if you doesn't have bitterness. ಒಂದು ಕಹಿ ಇಲ್ಲದೆ ಇದ್ದರೆ ಜನರನ್ನು ನೋಡುವಂಥದ್ದು ಸುಲಭವಾಗಿದೆ. She's my mother. I can shake hand. God bless you, ಅವರು ನಮ್ಮ sister. ತಾಯಿ, ಹಾಗೆ ಅವರಿಗೆ ನಾವು ಈಸಿಯಾಗಿ ಕರ ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸಲಿ My- ಎಂಬುದಾಗಿ ಹೇಳಬಹುದು. Pastor, I give thanks to the Lord for the pastor, my brother. ನಮ್ಮ ಸೇವಕರು, ನಮ್ಮ ಸಹೋದರರು, ಅವರಿಗೆ ಸುಲಭವಾಗಿ ನಾವು ಕರ ಕೊಟ್ಟು ಅವರನ್ನು ವಂದಿಸಬಹುದು. See, if we have a clean and pure heart for everyone, you are in a good texture. ನಮ್ಮಲ್ಲಿ ಒಂದು ಮೃದುವಾಗಿರುವಂತಹ ಅಶುದ್ಧತೆ ಇಲ್ಲದೆ ಶುದ್ಧವಾಗಿರುವಂತಹ ಹೃದಯವಾಗಿದ್ದರೆ ಎಲ್ಲರನ್ನೂ ಸುಲಭವಾಗಿ ಮಾತನಾಡಿಸಬಹುದು. Hallelujah. ಹಲ್ಲೆಲೂಯಾ. You got it? See, human beings, it is hard to have that. ಮನುಷ್ಯನ ಹೃದಯದಲ್ಲಿ ಈ ಪ್ರಕಾರವಾಗಿರುವಂತದ್ದಿರುತ್ತೆ. But for God it is easy. ಆದರೆ ದೇವರಿಗೆ ಇದು ಸುಲಭ. I am saying
It's not by our power, by the power of the Holy Spirit you can have a good texture. ಇದು ಮನುಷ್ಯನ ಗುಣದಿಂದ ಆಗುವಂತದ್ದಲ್ಲ, ಆದರೆ ಪವಿತ್ರಾತ್ಮನ ಗುಣದಿಂದ ನಾವು ಆ ಒಂದು ಒಳ್ಳೆಯ ಮೃದುವಾದಂತಹ ಒಂದು ಟೆಕ್ಸ್ಚರ್ ಅನ್ನು ಹಿಡಿಕೊಳ್ಳಬಹುದು. Bible says there should be not even a slight root of bitterness in your church. ಸತ್ಯವೇದ ಹೇಳುವಂಥದ್ದು ನಿಮ್ಮ ಸಭೆಯಲ್ಲಿ ಒಂದು ಬೇರಿಗೆ ಇರುವಂತಹ ಒಂದು ಚಿಕ್ಕ ಒಂದು ಕಹಿಯೂ ಇರಬಾರದು. ಬೇರಿನ ರೀತಿಯಲ್ಲಿರುವ ಚಿಕ್ಕ ಕಹಿ ಕೂಡ ಇರಬಾರ್ದಂತೆ. ಆಮೆನ್. So if it comes, it is our individual responsibility to pray and take that and bless that person and go and see that person, talk to that person, eat and drink a coffee with that person and bless that person. ಅದೇನಾದ್ರೂ ನಮ್ಮೊಳಗೆ ಬರುವುದಾದ್ರೆ ಅದನ್ನ ಬ್ರೇಕ್ ಮಾಡುವಂಥದ್ದು, ಅದನ್ನು ಒಡೆದಾಕುವಂಥದ್ದು ನಮ್ಮ ಕರ್ತವ್ಯ ಆಗಿರಬೇಕು. ಹೋಗಿ ಆ ವ್ಯಕ್ತಿಯನ್ನು ಮಾತನಾಡಿಸಿ ಆ ವ್ಯಕ್ತಿ ಜೊತೆ ಸಮಯ ಕಳೆಯಬೇಕು. If we are not doing that, ಅದು ನಮಗೆ ಗೊತ್ತಿಲ್ಲದೆ ಇದ್ದರೆ other people will enter the promised land. We may struck in the wilderness. ಆಗ ದೇವರು ವಾಗ್ದಾನ ಮಾಡಿದಂತಹ ಭೂಮಿಗೆ ಬೇರೆ ಜನರು ಹೋಗಿ ತಲುಪ್ತಾರೆ, ನಾವು ಅಲ್ಲೇ ಸಿಕ್ಕಾಕೊಂಡಿರ್ತೇವೆ. Okay, this is not my message. ಇದೆಲ್ಲ ನನ್ನ ಸಂದೇಶ. And you should not, if you need to have a good texture, you need to be free from worry. ಒಂದು ಒಳ್ಳೆಯ ಮೃದುವಾದ ಆಕಾರ ಇರಬೇಕಾದ್ರೆ ಚಿಂತೆಯಿಂದ ದೂರವಾಗಿರಬೇಕು. Third, you should be away from the troubled heart. ಒಂದು ಕಷ್ಟಕರವಾದಂತಹ ಹೃದಯದಿಂದ ಆಚೆ ಇರಬೇಕು, ಕಳವಳದಿಂದ. John chapter 14 verse 1 says, let not your heart be troubled. ಯೋಹಾನನು ಬರೆದ ಸುವಾರ್ತೆ 14:1 ಈ ಪ್ರಕಾರವಾಗಿ ಹೇಳುತ್ತೆ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. Why did Jesus say that? ಆಮೆನ್. ಯಾಕೆ ಈ ಪ್ರಕಾರವಾಗಿ ಯೇಸು ಸ್ವಾಮಿ ಹೇಳಿದರು? There was something that hindered God's move in your life. ಯಾಕಂದ್ರೆ ದೇವರ ಕಾರ್ಯವು ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ಬಿಡದೇ ಇರುವಂತಹ ಕೆಲವೊಂದು ವಿಷಯಗಳಿದೆ. There was something God, even though he is willing, he could not able to do in your life. ದೇವರಿಗೆ ಮನಸ್ಸಿದ್ದರೂ ಕೂಡ ಅದನ್ನು ಮಾಡುವುದಕ್ಕೆ ಆಗ್ತಾ ಇಲ್ಲ. The reason is, let not your heart be troubled. ಕಾರಣ ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. Let not your heart be disturbed. ನಿನ್ನ ಹೃದಯವು ಯಾವ ಒಂದು ತೊಂದರೆಗೂ ಈಡು ಮಾಡದಿರಲಿ. Hallelujah. Hallelujah. And it takes time and commitment to be in this level. ಈ ಒಂದು ಹಂತಕ್ಕೆ ಬರುವುದಕ್ಕಾಗಿ ಸಮಯವೂ ಹಾಗೂ ಕಮಿಟ್ಮೆಂಟ್ ತೆಗೆದುಕೊಳ್ಳುತ್ತದೆ. Somebody say hallelujah. ಆಮೆನ್. ಯಾರಾದರೂ ಹಲ್ಲೆಲೂಯಾ ಎಂಬುದಾಗಿ ಹೇಳಿ. Okay, these are the three things important to be expanded by the power of the Holy Spirit. ಇದು ಈ ಮೂರು ವಿಷಯವೂ ಕೂಡ ಪವಿತ್ರಾತ್ಮನಿಂದ ವಿಸ್ತರಿಸಗೊಳ್ಳೋದಕ್ಕಾಗಿ ಮುಖ್ಯ ವಿಷಯ. Be flexible. ಮೊದಲನೇದು ಫ್ಲೆಕ್ಸಿಬಲ್ ಆಗಿರುವಂತದ್ದು. Third, be available. ಎರಡನೇದು ಒದಗಿ ಬರುವಂತದ್ದು. 3, have a good soft texture. ಮೂರನೇದು ಒಳ್ಳೆಯ ಮೃದುವಾದಂತಹ ಒಂದು ಆಕಾರ ಇರುವಂತದ್ದು. Okay, we are already in 2024. ನಾವು ಈಗಾಗಲೇ 2024ರಲ್ಲಿದ್ದೇವೆ. Do you feel that? ಅದು ಅನ್ಕೋತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ? Oh, same problem, pastor, hitting the same wall. ಅದೇ ಸಮಸ್ಯೆ ಪಾಸ್ಟ್ರೆ, ಹೋದ ವರ್ಷದ ಅದೇ ಸಮಸ್ಯೆ ಮತ್ತೆ ಬರ್ತಾ ಇದೆ. Same thing knocking at the door. ನಮ್ಮ ಮನೆಯ ಬಾಗಿಲಿನಿಂದ ಅದೇ ಸಮಸ್ಯೆ ತಟ್ತಾ ಇದೆ. Pastor, same sleeping in the church. ಅದೇ ಸಭೆಯಲ್ಲಿ ಬಂದು ಮಲ್ಕೊಳ್ಳೋ ಅದೇ ಗುಣನೇ ಬರ್ತಾ ಇದೆ. Don't snore and wake other people. ಆಮೇಲೆ ನೀವು ಗೊರಕೆ ಹೊಡೆದು ಬೇರೆಯವ್ರನ್ನ ಎದ್ದೇಳಿಸೋದು ಬೇಡ. Okay, 2024, here is the plan for you. 2024 ದೇವರಿಗಿರುವಂತಹ ಪ್ಲಾನ್ ಇದಾಗಿದೆ. How did you plan your calendar? ನಿಮ್ಮ ಕ್ಯಾಲೆಂಡರ್ ಅನ್ನು ಯಾವ ಪ್ರಕಾರ Have you ever thought how you are going to spend 2024? ಯಾವತ್ತಾದ್ರೂ ಈ ಪ್ರಕಾರವಾಗಿ ಯೋಚಿಸಿದ್ದೀರಾ? 2024 ಯಾವ ರೀತಿಯಲ್ಲಿ ನಾನು ಸಮಯವನ್ನು ಬೇರ್ಪಡಿಸಿ ಇಡಬೇಕು ಎಂಬುದಾಗಿ? Shake the person who is nearby. ಪಕ್ಕದಲ್ಲಿರುವಂತವರಿಗೆ ಕರಕೊಟ್ಟು ಈ ಪ್ರಕಾರವಾಗಿ ಹೇಳಿ. Shake person nearby. How you are going to spend 2024? ಹೇಗೆ 2024 ಅನ್ನು ನೀನು ಕಳೀತೀಯಾ? There are 52 Sundays. 52 ಭಾನುವಾರ ಇದೆ. How many Sundays? ಎಷ್ಟು ಭಾನುವಾರ? 52 Sundays. 52 ಭಾನುವಾರ. God doesn't want you to see anywhere else in these Sundays, only in his presence. 52 ಭಾನುವಾರ, ಯಾವ ಭಾನುವಾರವೂ ಕೂಡ ಬೇರೆ ಎಲ್ಲೋ ನಿನ್ನನ್ನು ನೋಡೋದಕ್ಕಾಗಿ ದೇವರಿಗೆ ಇಷ್ಟವಿಲ್ಲ, ಸಭೆಯಲ್ಲಿ ಮಾತ್ರ. Do you know why? ಯಾಕೆ ಗೊತ್ತಾ? That is the Lord's day. ಯಾಕಂದ್ರೆ ಅದು ದೇವರ ದಿನವಾಗಿ, ಕರ್ತನ ದಿನವಾಗಿದೆ. Hey, it is the Lord's day. ಅದು ಕರ್ತನ ದಿನ. The first day of the week is the Lord's, not your day, not your job day, not your business day, not your friend's day, not marriage day. It is the Lord's day. ವಾರದ ಮೊದಲನೇ ದಿನ ಭಾನುವಾರ ಅದು ದೇವರ ದಿನವಾಗಿದೆ. ಅದು ಮದುವೆಗೋ ಅಥವಾ ಬೇರೆ ಬಿಸ್ನೆಸ್ಗೋ ಬೇರೆ ಕಾರ್ಯಗಳಿಗೋ ಸಮಯವನ್ನು ಕೊಡುವುದಕ್ಕಾಗಿ ಇರುವಂತದ್ದಲ್ಲ. Acts chapter 20 verse 7. ಅಪೊಸ್ತಲರ ಕೃತ್ಯಗಳು 27ನೇ ವಾಕ್ಯ. You see there something very important. ಅಲ್ಲಿ ನಾವು ಮುಖ್ಯವಾಗಿರುವುದನ್ನು ಕಾಣಬಹುದು.
Because I'm just giving you the plan for the 2024. ಈ 2024ಕ್ಕೆ ಬೇಕಾಗಿರುವಂತಹ ಪ್ಲಾನ್ ಅನ್ನು ಕೊಡ್ತಾ ಇದ್ದೇನೆ. It's very important I speak on the first day, first week, first Sunday. ಇದನ್ನ ನಾನು ಮೊದಲನೇ ವಾರದ ಮೊದಲನೇ ಭಾನುವಾರನೇ ಮಾತನಾಡುವಂತದ್ದು ಒಳ್ಳೆಯದು. Can somebody read? ಯಾರಾದ್ರೂ ಓದ್ತೀರಾ? On the first day of the week, that means on Sunday, we came together to break bread. That means the first day of the week, I should come together. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಅದರ ಅರ್ಥ ವಾರದ ಮೊದಲನೇ ದಿನ ನಾವು ದೇವರಿಗಾಗಿ ಬರಬೇಕು. ನಮ್ಮ JP ನಗರಲ್ಲಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇರುವಂತ ವಿಶ್ವಾಸ ಹೇಳ್ತಾರೆ, ಪಾಸ್ಟರ್ ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ರೊಟ್ಟಿ ಮುರಿಯುತ್ತೀವಿ. ನೋ ಯು ಹ್ಯಾವ್ ಟು ಕಮ್ ಟುಗೆದರ್ ಆಸ್ ಎ ಚರ್ಚ್ ಟು ಬ್ರೇಕ್ ದ ಬ್ರೆಡ್. ನಾವು ಸಭೆಯಾಗಿ ಒಟ್ಟಾಗಿ ಸೇರಿ ಬಂದು ರೊಟ್ಟಿಯನ್ನು ಮುರಿಯುವುದಕ್ಕಾಗಿ ಕೂಡಿ ಬರಬೇಕು. Hallelujah. Hallelujah. That means make sure 52 Sundays I should be coming together to worship the Lord, to praise Him, to glorify Him and to break the bread. ಅದಕ್ಕಾಗಿ ನಾವೆಲ್ಲರೂ ಈ ಪ್ರಕಾರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. 52 ಭಾನುವಾರವೂ ಕೂಡ ಒಟ್ಟಾಗಿ ಕೂಡಿ ಬಂದು ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಆತನಲ್ಲಿ ಆರಾಧನೆಯಲ್ಲಿ ಸಮಯ ಕಳೆಯಬೇಕು. 1 Corinthians chapter 16 verse 1 and 2. 1 ಕೊರಿಂಥ್ಯ 16:1-2 ಈ ಪ್ರಕಾರವಾಗಿ ಹೇಳುತ್ತೆ. 1 Corinthians chapter 16 verse 1 and 2. Do what I told the Galatians church to do. On the first day of every week. See, on the first day of every week, that means in every week, first day. ಎಲ್ಲಾ ವಾರದ ಮೊದಲನೇ ದಿನ. Each one of you should set aside a sum of money. Each one, that means not one person, each one should set apart some money, not for any people. Don't give to pastor, it is not giving to pastor. ನಾನು ಪಾಸ್ಟರ್ಗೆ ಕೊಡ್ತಾ ಇದ್ದೀನಿ, ವಿಶ್ವಾಸಿಗೆ ಕೊಡ್ತಾ ಇದ್ದೀನಿ, ಅದಕ್ಕೆ ನೋ you are giving to the Lord. ಆಮೆನ್. ವಾರದ ಮೊದಲನೇ ದಿನ ಕೂಡಿ ಬಂದಾಗ ದೇವರಿಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹಣವನ್ನು ಅದು ಪಾಸ್ಟರ್ಗಾಗಲಿ ಅಥವಾ ಬೇರೆ ವಿಶ್ವಾಸಿಗೆ ಕೊಟ್ಟೆ ಎಂಬುದಾಗಿ ಅಲ್ಲ, ದೇವರಿಗೆ ಕರ್ತನಿಗೆ ಕೊಡ್ತಾ ಇದ್ದೇನೆ ಎಂಬುದಾಗಿ. I was in Africa. ನಾನು ಆಫ್ರಿಕಾದಲ್ಲಿದ್ದೆ. There was one keyboardist. ಅಲ್ಲಿ ಒಬ್ಬ ಕೀಬೋರ್ಡ್ ಪ್ಲೇ ಮಾಡುವಂತ ಒಬ್ಬ ಯುವಕನಿದ್ದನು. He was very smart. ಆತನು ತುಂಬಾ ಬುದ್ಧಿವಂತನಾಗಿ I like the language he spoke. ಆತನು ಮಾತನಾಡುವಂತಹ ರೀತಿ ಕೂಡ ಇಷ್ಟ And he ಆಯಿತು. said, Pastor, you are an Indian, you are preaching like an African. ಅವ್ರು ಹೇಳಿದ್ರು, ಸೇವಕರೇ ನೀವು ಒಬ್ಬ ಭಾರತದವರಾಗಿ ಆಫ್ರಿಕನ್ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀರಾ, ಪ್ರೀಚ್ ಮಾಡ್ತಾ And he ಇದ್ದೀರಾ. said, I was in that place. ನೀವು ಆತನು ಈ ಪ್ರಕಾರವಾಗಿ ಹೇಳಿದ್ರು, ನಾನು ಕೂಡ ಆ ಒಂದು ಜಾಗದಲ್ಲಿದ್ದೆ. I was playing for that pastor. ಆ ಸೇವಕರಿಗಾಗಿ ನಾನು ಕೀಬೋರ್ಡ್ ಬಾರಿಸ್ತಾ So ಇದ್ದೆ. that really touched me. ಅದು ಆ ವಿಷಯ ನನ್ನ ಗಮನಕ್ಕೆ ಬಂತು. And after 3 years, I was playing for that pastor. ಮತ್ತೆ 3 ವರ್ಷ ಆದ್ಮೇಲೆ ಆ ಪಾಸ್ಟರ್ಗೋಸ್ಕರ ನಾನು ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ದೆ. And I asked him, where are you now? ಆಗ ನಾನು ಕೇಳಿದೆ, ಎಲ್ಲಿದ್ದೀಯಾ ನೀನು? It is very hard for me to go to church right now. I am busy with my business. ಆಗ ಆ ವ್ಯಕ್ತಿ ಹೇಳಿದ್ರು, ನನಗೆ ಸಭೆಗೆ ಹೋಗುವುದಕ್ಕೆ ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಅಲ್ಲಿ ನಾನು ಬ್ಯುಸಿ So I ಆಗಿಬಿಟ್ಟಿದ್ದೇನೆ. got the privilege to preach the word of God. ಆಗ ನಾನು ದೇವರ ಕೃಪೆಯಿಂದ ನನಗೆ ಆ ವ್ಯಕ್ತಿಗೆ ಸುವಾರ್ತೆ ಹೇಳುವುದಕ್ಕಾಗಿ ಸಮಯ He was ಸಿಕ್ತು. sitting there. ಆತನ ಆ ಒಂದು ಜಾಗದಲ್ಲಿ ಕೂತಿದ್ದನು. I said, let us not play for pastors. ಆಗ ನಾನು ಹೇಳಿದೆ, ಪಾಸ್ಟರ್ಗಳಿಗಾಗಿ ಕೀಬೋರ್ಡ್ ನುಡಿಸೋದು ಅಥವಾ ಬೇರೆ ಯಾವ ಸೇವೆ Let ಮಾಡೋದು us ಬೇಡ. play for the Lord. ನಾವು ಕರ್ತನಿಗಾಗಿ ಹಾಡಾಡುವಂತವರಾಗಿರೋಣ. Let us not play for the church. Let us play for the Lord. ನಾವು ಸಭೆಗಾಗಿ ನಾವೇನು ಮಾಡೋದು ಬೇಡ, ಆದ್ರೆ ಕರ್ತನಿಗಾಗಿ ನಾವು ಮಾಡುವಂತವರಾಗಿರೋಣ. Of course, whatever you do unto the church, you do unto the Lord. With that attitude we have to do. ಹೌದು, ಸಭೆಗಾಗಿ ನಾವು ಏನೇ ಮಾಡಿದರೂ ಕೂಡ ಅದು ಕರ್ತನಿಗಾಗಿ ಮಾಡ್ತಾ ಇದ್ದೇನೆ ಎಂಬುವಂತಹ ಮನಸ್ಥಿತಿಯಿಂದ ಮಾಡಬೇಕು. If we are not doing with the right attitude, ನಾವು ಒಳ್ಳೆಯ ಒಂದು ಆಟಿಟ್ಯೂಡ್ ಇಂದ ಆ ಕಾರ್ಯವನ್ನು ಮಾಡದೇ ಇದ್ದರೆ, I mean, check what I'm saying. Even though we do good things, if we are not doing with the right attitude, ನಾವು ಒಳ್ಳೆಯ ಕೆಲಸವನ್ನೇ ಮಾಡಿದರೂ ಕೂಡ ಒಳ್ಳೆಯ ಆಟಿಟ್ಯೂಡ್ ಇಂದ ಮಾಡದೇ ಇದ್ದರೆ we may lose the benefit. ನಾವು ದೇವರಿಂದ ಬರುವಂತ ಪ್ರತಿಫಲವನ್ನು ಕಳೆದುಕೊಳ್ಳುವಂತವರಾಗಿರ್ತೇವೆ. Second, ಎರಡನೇದು, you may do it good, but if you do it with a wrong motive, we may lose our reward. ನೀವು ಒಳ್ಳೆ ಕಾರ್ಯವನ್ನೇ ಮಾಡಬಹುದು, ಆದರೆ ಕೆಟ್ಟ ಉದ್ದೇಶದಿಂದ ಮಾಡುವಾಗ ದೇವರಿಂದ ಬರುವಂತ ಪ್ರತಿಫಲವನ್ನು ಕಳೆದುಕೊಳ್ತೇವೆ. Not with the right motive. ಒಂದು ಒಳ್ಳೆಯ ಉದ್ದೇಶದಿಂದ ಮಾಡದೆ. Okay, these two things are very important. ಈ ಎರಡು ಮುಖ್ಯ ವಿಷಯವಾಗಿದೆ. So RPMC church youth people, ಆಮೇಲೆ RPMC ಯವನಸ್ಥರೇ, don't wait pastor to call you. ಸೇವಕರೇ ಕರೆ ಮಾಡಲಿ ಎಂಬುದಾಗಿ ಕಾದು ಕುಳಿತಿರಬೇಕು. If you are really godly hearted, ನೀವು ದೇವರ ಹೃದಯವನ್ನು ಹೊಂದಿರುವವರಾದರೆ, kingdom hearted,
kingdom hearted. ದೇವರ ರಾಜ್ಯದ ಹೃದಯವುಳ್ಳವರಾದ. Please call, Pastor, is there any opportunity that I can serve? ಆಗ ನೀವೇ ಸೇವಕರಿಗೆ ಕರೆ ಮಾಡಿ, ನಾನು ಸೇವೆ ಮಾಡುವುದಕ್ಕಾಗಿ ಯಾವುದಾದ್ರೂ ಅವಕಾಶ ಇದೆಯಾ ಎಂಬುದಾಗಿ I ಕೇಳಿ. mean, is there any opportunity, Pastor, that I can do my service unto the Lord? ದೇವರಿಗಾಗಿ ಸೇವೆ ಮಾಡುವುದಕ್ಕಾಗಿ ಯಾವುದಾದ್ರೂ ಒಂದು ಅವಕಾಶ ಇದೆಯಾ ಸೇವಕರೇ ಎಂಬುದಾಗಿ ಕೇಳಿ. Today, whomever you see, John Jabaraj maybe, or Jason Edinburgh, we know Jason Edinburgh and myself, we are in the same college. We used to carry speakers, big speakers to different places. We are hard working people at that time, but today the Lord has lifted them up because Amen. God found they are faithful in His service. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಇರುವಂತವರನ್ನ ನಾವು ಹಿಂದೆ ನೋಡೋದಾದ್ರೆ ಅವರು ಚಿಕ್ಕ ಚಿಕ್ಕ ಕೆಲಸಗಳನ್ನು ನಂಬಿಗಸ್ತಿಕೆಯಿಂದ ಮಾಡಿದರಿಂದ ದೇವರು ಇವತ್ತು ಅವರನ್ನು ದೊಡ್ಡ ಸ್ಥಾನದಲ್ಲಿಟ್ಟಿದ್ದಾರೆ. Amen. Let us be prepared to serve the Lord. ಅದಕ್ಕಾಗಿ ನಾವು ದೇವರ ಸೇವೆ ಮಾಡುವುದಕ್ಕಾಗಿ ಸಿದ್ಧರಾಗಿರೋಣ. Third thing, ಮೂರನೇ ವಿಷಯ, the Lord has enabled me and given me the privilege to serve you. ದೇವರ ಕೃಪೆಯಿಂದ ದೇವರು ನನ್ನನ್ನು ಇಲ್ಲಿ ನಿಲ್ಲಿಸಿ ನಿಮ್ಮ ಸೇವೆ ಮಾಡುವುದಕ್ಕಾಗಿ ನಿಲ್ಲಿಸಿದ್ದಾರೆ. Help me to serve you. ನಾನು ನಿಮಗೆ ಸುವಾರ್ತೆ ಸಾರುವುದಕ್ಕಾಗಿ ಸೇವೆ ಮಾಡುವುದಕ್ಕಾಗಿ ನನಗೆ ಸಹಾಯ ಮಾಡಿ. Please help me to serve you. ದಯವಿಟ್ಟು ಸಹಾಯ ಮಾಡಿ. That means when I call you, pick the call. ನಾನು ಕರೆ ಮಾಡುವಾಗ ಅದನ್ನು ರಿಸೀವ್ ಮಾಡಿ. Help me to serve you. ನಾನು ನಿಮಗಾಗಿ ಸೇವೆ ಮಾಡುವುದಕ್ಕಾಗಿ ಸಹಾಯ ಮಾಡಿ. Second, when I call you to do something, it is from God's inspiration. Obey it. ನಾನೇನಾದರೂ ನಿಮಗೆ ಮಾಡುವುದಕ್ಕಾಗಿ ಹೇಳೋದಾದ್ರೆ ಅದು ದೇವರಿಂದ ಬಂದಂತಹ ಒಂದು ಪ್ರಕಟಣೆಯಿಂದ ಆಗಿರುತ್ತೆ, ಅದಕ್ಕೆ ವಿಧೇಯರಾಗಿ. Hallelujah. Hallelujah. If we are not obedient to God-given leadership, we are arrogant. ನೀವು ದೇವರು ನೇಮಿಸಿರುವಂಥ ನಾಯಕತ್ವದಲ್ಲಿ ನೀವು ವಿಧೇಯರಾಗದೇ ಇದ್ದರೆ ನೀವು ಬೇರೆ ಗುಣ ಉಳ್ಳವರಾಗಿರ್ತೀರಾ. Hallelujah. ಅಹಂಕಾರ ಉಳ್ಳವರಾಗಿರ್ತೀರಿ. Okay, obey. ಆಮೇಲೆ ಅದಕ್ಕಾಗಿ ವಿಧೇಯರಾಗಿರಿ. Third thing, I don't expect your money. ಆಮೇಲೆ ಮೂರನೇದಾಗಿ ನಾನು ನಿಮ್ಮ ಹಣವನ್ನು ಅಪೇಕ್ಷಿಸೋದಿಲ್ಲ. I expect your spiritual growth. ನಿನ್ನ ಆತ್ಮೀಕ ಬೆಳವಣಿಗೆಯನ್ನು ನಾನು ಎದುರು ನೋಡುವಂತವನಾಗಿದ್ದೆ. Hallelujah. Hallelujah. I never shout here, give tithe, give this one. ಆಮೇಲೆ ನಾನು ಇಲ್ಲಿ ನಿಂತು ನಿನ್ನ ದಶಮಭಾಗ ಕೊಡು ಎಂಬುದಾಗಿ ಕಿರ್ಚೋದಿಲ್ಲ. I want you to grow. ನೀವು ಬೆಳೆಯುವಂಥದ್ದು ನನ್ನ ಆಸೆ ಆಗಿದೆ. Obey this word. ಈ ವಾಕ್ಯವಾಗಿ ವಿಧೇಯರಾಗಿರಿ. Hello, obey this word. ಈ ವಾಕ್ಯಕ್ಕೆ ವಿಧೇಯರಾಗಿರಿ. When you obey this word, ಈ ವಾಕ್ಯಕ್ಕೆ ವಿಧೇಯರಾಗಿರಿ. this word will lift you high. ಈ ವಾಕ್ಯವು ನಿಮ್ಮನ್ನು ಮೇಲೆ ಎತ್ತುವಂತ. Hallelujah. Hallelujah. Amen. Let us go to the word now. ವಾಕ್ಯಕ್ಕೆ ನಾವು ಹೋಗೋಣ. Isaiah chapter 54 verse 3. ಯೆಶಾಯನು ಬರೆದ ಸುವಾರ್ತೆ 50. ಯೆಶಾಯನು ಬರೆದ ಸುವಾರ್ತೆ ಯೆಶಾಯನು ಬರೆದ ಪ್ರವಾದಿಯ ಗ್ರಂಥ 54ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ 54ನೇ ಅಧ್ಯಾಯ 3ನೇ ವಾಕ್ಯ. ಸಾರಿ, ಅದು 1ನೇ ವಾಕ್ಯ ಆಯಿತು. 3ನೇ ವಾಕ್ಯ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನ ವಶ ಮಾಡಿಕೊಳ್ಳುವರು. ಇಂಗ್ಲಿಷಲ್ಲಿ For you will spread out to the right and to the left. Your descendant will dispossess nations and settle in their desolate cities. Okay. Isaiah 54:3 says, for you shall expand to the right, to the left, and your descendants will inherit nations and make the desolate cities inhabited. Hallelujah. You shall expand. ನೀನು ವಿಸ್ತಾರಗೊಳ್ಳುವಿ. It is not said by a mere man. ಇದೊಬ್ಬ ಮನುಷ್ಯನಿಂದ ಹೇಳಿರುವಂತದ್ದಲ್ಲ. It is spoken by God himself. ಇದು ದೇವರು ತಾನೇ ಮಾತನಾಡಿರುವಂತದ್ದು. To the people of Judah. ಆ ಒಂದು ಯೂದಾ ಜನರಿಗೆ ದೇವರು ತಾನೇ ಮಾತನಾಡಿರುವಂತಹ ಭಾಷೆ. Specifically to Jerusalem. ಯೆರೂಸಲೇಮ್ ಜನಗಳಿಗೆ ಮಾತನಾಡಿರುವಂತದ್ದಾಗಿದೆ. God is speaking to them. ದೇವರು ಅವರ ಜೊತೆಯಲ್ಲಿ ಮಾತನಾಡುತ್ತಾರೆ. You shall expand. ನೀನು ವಿಸ್ತಾರಗೊಳ್ಳುತ್ತೀಯಾ. You shall expand and take over nations. ನೀನು ವಿಸ್ತಾರಗೊಂಡು ಎಲ್ಲಾ ರಾಜ್ಯಗಳನ್ನು ನಿನ್ನ ವಶಕ್ಕೆ ಪಡೆದುಕೊಳ್ಳುತ್ತೀಯಾ. Who is speaking? ಯಾರು ಮಾತನಾಡ್ತಾ ಇರೋದು? God is speaking. ದೇವರು ತಾನೇ To ಮಾತನಾಡುತ್ತಾರೆ. whom it is speaking? ಯಾರಿಗೆ ದೇವರು To ಮಾತನಾಡ್ತಾ the ಇರೋದು? people of Judah. ಆ ಒಂದು ಯೂದಾ ಜನರಿಗೆ ದೇವರು ತಾನೇ At ಮಾತನಾಡ್ತಾ ಇರೋದು. that time, ಆ ಸಮಯದಲ್ಲಿ where is Judah? ಆ ಸಮಯದಲ್ಲಿ ಆ ಯೂದಾ ಜನರು ಎಲ್ಲಿದ್ದರು? They were
in slavery in Babylon. ಅವರು ಬ್ಯಾಬಿಲೋನ್ ಎಂಬುವಂತಹ ದೇಶದಲ್ಲಿ ಒಂದು ದಾಸತ್ವದಲ್ಲಿ They ಇದ್ದಂತಹ are ಜನರು. struggling like anything. ಅವರು ಕಷ್ಟಪಡುವಂತಹ ಅವಸ್ಥೆಯಲ್ಲಿ They have been oppressed spiritually, oppressed physically. ಒಂದು ದೈಹಿಕವಾಗಿಯೂ ಆತ್ಮಿಕವಾಗಿಯೂ ಅವರನ್ನು ಕಷ್ಟಪಡಿಸುವಂತಹ ಒಂದು ಅವಸ್ಥೆ. They had few dreams and their dreams have been shattered. Dreams. ಅವರಿಗೆ ಕೆಲವೊಂದು ದರ್ಶನಗಳಿತ್ತು, ಆದ್ರೆ ಆ ದರ್ಶನವೆಲ್ಲವೂ ಕೂಡ ಛಿದ್ರವಾಗಿ ಹೋಗಿದೆ. They had some hope. Now they have become hopeless. ಅವರಿಗೆ ನಿರೀಕ್ಷೆ ಇತ್ತು, ಆದ್ರೆ ಈಗ ಯಾವ ನಿರೀಕ್ಷೆಯೂ ಇಲ್ಲದೆ ಇರುವಂತಹ ಅವಸ್ಥೆ. When they see the Babylonian kingdom, they could not able to bear the capacity, the power, the authority that the Babylon kingdom holds. ಆ ಬ್ಯಾಬಿಲೋನ್ ಒಂದು ದೇಶದಲ್ಲಿ ಇದ್ದಂತಹ ಒಂದು ಬಲ ಅದನ್ನೆಲ್ಲ ನೋಡ್ತಾ ಇದ್ರೆ ಜನಗಳು ತತ್ತರಿಸಿ ಹೋಗ್ತಾ ಇದ್ರು. I don't know what you are going through. ಆಮೇಲೆ ನೀವು ಹಾದು ಹೋಗುತ್ತಿರುವಂತ ವಿಷಯ ಏನು ಎಂಬುದಾಗಿ ಗೊತ್ತಿಲ್ಲ. Maybe your debts, ಬಹುಶಃ ನಿಮ್ಮ ಸಾಲಗಳಾಗಿರಬಹುದು, maybe your physical problem, ಅಥವಾ ನಿಮ್ಮ ದೈಹಿಕವಾಗಿರುವಂತಹ ಸಮಸ್ಯೆಗಳಾಗಿರಬಹುದು, maybe your family problem, ಅಥವಾ ಕುಟುಂಬದ ಸಮಸ್ಯೆ ಆಗಿರಬಹುದು, maybe any problem in your job, ಅಥವಾ ನಿಮ್ಮ ಕೆಲಸದಲ್ಲಿ ಇರುವಂತಹ ಯಾವ ಸಮಸ್ಯೆ maybe any kind of emotional problem that is overwhelming you like Babylon kingdom. ಅಥವಾ ಮಾನಸಿಕವಾಗಿ ಇರುವಂತಹ ಯಾವ ಸಮಸ್ಯೆ ಆಗಿದ್ದರೂ ಒಂದು ಬ್ಯಾಬಿಲೋನ್ ಪ್ರದೇಶದಲ್ಲಿ ಇದ್ದಂತಹ ಆ ಪ್ರಕಾರವಾಗಿ ನಿಮ್ಮನ್ನು ಆಳ್ತಾ ಇರಬಹುದು. It is not allowing you to go out. ಅದರಿಂದ ಆಚೆ ಬರುವುದಕ್ಕಾಗಿ ಬಿಡದೆ You ಇರುವಂತಹ are ಅವಸ್ಥೆ. trying your level best to come out, but it is not allowing you. ನೀವು ಅದರಿಂದ ಆಚೆ ಬರುವುದಕ್ಕಾಗಿ ನಿಮ್ಮನ್ನು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಅದು ಆಗ್ತಾ ಇಲ್ಲ. You thought you can control it, but it is controlling you. ನೀವು ಅನ್ಕೋತಿದ್ದೀರಾ ಅದನ್ನ ನಾನು ಜಯಿಸಬಹುದು, ಕಂಟ್ರೋಲ್ ಮಾಡಬಹುದು ಎಂಬುದಾಗಿ, ಆದ್ರೆ ಅದೇ ನಿಮ್ಮನ್ನ ಆಳ್ತಾ ಇದೆ. God saw your hopelessness, ದೇವರು ನಿಮ್ಮ ಅನಿರೀಕ್ಷಿತ ಒಂದು ಸಮಯವನ್ನು ಕಂಡಿದ್ದಾನೆ. and God is saying, ದೇವರು ಹೇಳ್ತಾ ಇರುವಂತದ್ದು, you are going to spread out. ನೀನು ವಿಸ್ತಾರಗೊಳ್ತೀಯ. ಆಮೆನ್. Hallelujah. ಹಲ್ಲೆಲೂಯಾ. You are going to spread out. ನೀನು ವಿಸ್ತಾರಗೊಳ್ಳುತ್ತೀಯ, ಎಲ್ಲಾ ಕಡೆಯಲ್ಲೂ ಹಬ್ಬಿಕೊಳ್ಳುತ್ತೀಯ. Still they are in Babylon captivity. ಅವರು ಇರುವಂತದ್ದು ಆ ಒಂದು ದಾಸತ್ವದಲ್ಲಿ ಬ್ಯಾಬಿಲೋನಲ್ಲೇ ಆಗಿದ್ದಾರೆ. Still, ಈಗಲೂ ಕೂಡ ಅವರು ಬ್ಯಾಬಿಲೋನಲ್ಲಿ But God is saying, ಇದ್ದಾರೆ. you are going to spread out. ಆ ದಾಸತ್ವದಲ್ಲಿ ಇರುವಂತ ಸಮಯದಲ್ಲೇ ದೇವರು ಹೇಳ್ತಾ ಇರುವಂತದ್ದು, ನೀನು ವಿಸ್ತಾರಗೊಳ್ಳುತ್ತೀಯ, ಎಲ್ಲಾ ಕಡೆಯಲ್ಲೂ ಹಬ್ಬಿಕೊಳ್ಳುತ್ತೀಯ. Amen. When people are seeing this is large, we cannot overcome this, they have that sound, that voice from the depth of their heart. ಜನರ ಹೃದಯದ ಆಳದಲ್ಲಿ ಇರುವಂತ ಶಬ್ದ ಇದಾಗಿದೆ, ಇದನ್ನ ಆಗ್ತಾ ಇಲ್ಲ, ಇದರಿಂದ ಹೊರಬರೋದಕ್ಕೆ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ. How can this happen? ಆದ್ರೆ ಇದು ಹೇಗೆ ಸಂಭವಿಸುತ್ತೆ? How can they spread out? ಈ ಒಂದು ದಾಸತ್ವದಲ್ಲಿ ಇರುವಂತವರು ಹೇಗೆ ಎಲ್ಲಾ ಕಡೆಯಲ್ಲೂ ಹಬ್ಬಿಕೊಳ್ಳುವುದಕ್ಕೆ ಸಾಧ್ಯ? This take too much money. ಅದು ಹೆಚ್ಚಾದಂತಹ ಹಣವನ್ನು ಅದಕ್ಕಾಗಿ ಖರ್ಚು This ಮಾಡ್ತಾರೆ. take too much manpower. ಅವರ ಜನರ ಒಂದು ಕೆಲಸ ಕಾರ್ಯದಲ್ಲಿ ಅವರು ಹೆಚ್ಚಾಗಿ ಜನರನ್ನು ಹಾಕಿದ್ದಾರೆ. This take too much soldiers. ಹೆಚ್ಚು ಸೈನಿಕರನ್ನು ಅವರು ಆ ಒಂದು ಕಾರ್ಯದಲ್ಲಿ ಒದಗಿಸಿಕೊಂಡಿದ್ದಾರೆ. How can this promise come true? ಹೇಗೆ ಈ ವಾಗ್ದಾನವು ಸತ್ಯವಾಗಿ ಕಾರ್ಯರೂಪಕ್ಕೆ ಬರುತ್ತೆ? Here is the answer. ಆಮೇಲೆ ಇಲ್ಲಿದೆ ಉತ್ತರ. Before 53, there is a chapter called 54 showing us there is a suffering servant who is King of Kings, who is able to deliver you, to make the things possible. ಈ ಅಧ್ಯಾಯದ ನಂತರ ಇರುವಂತ ಅಧ್ಯಾಯದಲ್ಲಿ ಮುಂಚೆ ನಮಗೊಬ್ಬ ರಾಜನಿದ್ದಾನೆ, ಆತನ ಎಲ್ಲ ಸಫರಿಂಗ್ಸ್, ಆತನು ಹಾದು ಹೋದಂಥದ್ದೆಲ್ಲವನ್ನು ಕೂಡ ವಿವರವಾಗಿ ಬರೆದಿರುವಂತ ಅಧ್ಯಾಯ. Today I don't know whether you have capacity or not. ಆಮೆನ್. ಇವತ್ತು ನಿಮಗೆ ಇದಕ್ಕಾಗಿ ಇರುವಂತಹ ಒಂದು ಅಳತೆ ಇದೆಯೋ ಇಲ್ವೋ ಗೊತ್ತಿಲ್ಲ. Amen. Whether you can spread out or not. ನೀವು ಎಲ್ಲಾ ಕಡೆಯಲ್ಲೂ ವಿಸ್ತಾರಗೊಳ್ಳೋದಕ್ಕೆ ಸಾಧ್ಯನಾ ಇಲ್ವಾ ಗೊತ್ತಿಲ್ಲ. But Jesus is able to do it. ಆದರೆ ಯೇಸು ಸ್ವಾಮಿ ಮಾಡಲು ಶಕ್ತನಾಗಿದ್ದಾನೆ. Jesus is able to do it. ಆದರೆ ಯೇಸು ಸ್ವಾಮಿ ಮಾಡಲು ಶಕ್ತರಾಗಿದ್ದಾರೆ. Amen. Jesus is able to do it. ಆಮೆನ್. ಇದರ ಯೇಸು ಸ್ವಾಮಿ ಮಾಡಲು ಶಕ್ತರಾಗಿದ್ದಾರೆ. That's why, because this prophet saw Jesus before chapter 54. That's why he's saying, come on, shout, sing, barren woman, because you are not going to fight the suffering servant. The king is going to fight your battle. ಅದಕ್ಕಾಗಿ ಈ ಪ್ರವಾದಿಯು 54ನೇ ಅಧ್ಯಾಯಕ್ಕಿಂತ ಮುಂಚಿತವಾಗಿ ನೋಡಿದಂತ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದಾನೆ, ಒಬ್ಬ ರಾಜನಿದ್ದಾನೆ, ಆತನು
ಅವನು ಎಲ್ಲವನ್ನು ಜಯಿಸಿದ್ದಾನೆ ಶದನ ಬಾಬಾ ಎಂಬುದಾಗಿ. ರಗಬ ಸದನಬ ಉಡಬರ ಬಲ ರಗ ಶಂದನಾದನೆ ರೇಮ್ದನೆ ಕೆಲೆಬೆ ಹರಂದನ ರುಖೋ ರಬ ಶಂದನ ಜಿಬಲರದನಬ ಉಡಬ ರಿಗದನಗ ಸ್ಯಾಂದನಬ. You are not going to fight. Jesus is going to fight. ನೀನಲ್ಲ ಯುದ್ಧ ಮಾಡುವಂತದ್ದು, ನಿನಗಾಗಿ ಯೇಸು ಯುದ್ಧ Amen. ಮಾಡುವವರಾಗಿದ್ದಾರೆ. Whatever your problem may be, ನಿನ್ನ ಸಮಸ್ಯೆಗಳು ಏನೇ ಆಗಿದ್ದರೂ you ಕೂಡ may face the impossibilities. ಯಾವ ಅಸಾಧ್ಯವಾಗಿರುವಂತದ್ದನ್ನ ನೀನು ನೋಡಬಹುದು. But the one who has called you, ಆದರೆ ನಿನ್ನನ್ನು ಕರೆದಾತನು, the one who is going before you, ಯಾರು ನಿನ್ನ ಮುಂದಾಗಿ the ಹೋಗುತ್ತಾರೆ, one who has chosen you, ಯಾರು ನಿನ್ನನ್ನು is ಆರಿಸಿಕೊಂಡಿದ್ದಾನೋ mighty, mighty, almighty. ಆತನು ಸರ್ವಶಕ್ತನು 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 ಆಗಿದ್ದಾನೆ. Hallelujah. ಹಲ್ಲೆಲೂಯಾ. Oh, Abraham was battling with his impossibilities and problem in his house. God came and said, I am the Lord Almighty. ಆಮೇನ್. ಅಬ್ರಹಾಮನು ತನ್ನ ಕುಟುಂಬದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳು ಅಸಾಧ್ಯವಾಗಿರುವಂತರ ಜೊತೆಗೆ ಹೋರಾಡ್ತಾ ಇದ್ದ. ಆದ್ರೆ ದೇವರು ತಾನೇ ಅವನ ಬಳಿಯಲ್ಲಿ ಬಂದು ಹೇಳಿದ್ರು, ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ. Are you battling in your problem and saying, oh, this is impossible? God is speaking to you. I am God Almighty. ನೀನು ನಿನ್ನ ಸಮಸ್ಯೆಯಲ್ಲಿ ಇದು ಅಸಾಧ್ಯ, ಇದು ಆಗ್ತಾ ಇಲ್ಲ ಎಂಬುದಾಗಿ ಹೋರಾಟ ಮಾಡ್ತಾ ಇದೆಯಾ? ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇರುವಂತದ್ದು, ನಾನು ಸರ್ವಶಕ್ತನಾಗಿದ್ದೇನೆ. Somebody say, my God is an almighty God. ಆಮೇನ್. ಯಾರಾದ್ರೂ ಬಾಯಿ ಬಿಟ್ಟು ಈ ಪ್ರಕಾರವಾಗಿ ಹೇಳಿ, ನನ್ನ ದೇವರು ಸರ್ವಶಕ್ತನು ಎಂಬುದು. Almighty God. ಆತನು ಸರ್ವಶಕ್ತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. See, when you read the same verse in different translation, ಅದೇ ವಾಕ್ಯವನ್ನು ಬೇರೆ ಬೇರೆ ಭಾಷಾಂತರದಲ್ಲಿ ಓದುವಾಗ KJV says, you shall break forth. KJV ಆ ವರ್ಷನಲ್ಲಿ ಹೇಳುವಂತದ್ದು, ನೀನು ಅದನ್ನ ಮುರಿದು ಹಾಕ, Break forth and come out. ಅದನ್ನ ಮುರಿದು ಹಾಕಿ ಅದರಿಂದ ಹೊರ ಬರ್ತೀಯ. That means ಅದರ the ಅರ್ಥ, people of Judah was so much oppressed, they could not able to come out, but God is saying, you're going to break something. ಅದರ ಅರ್ಥ, ಆ ಜನರೆಲ್ಲರೂ ದಾಸತ್ವದಲ್ಲಿ ಒಳಗಾಗಿ ಅಷ್ಟು ಒಂದು ಸಂಕಟದಲ್ಲಿ ಇರುವಾಗ ದೇವರವ್ರಿಗೆ ಹೇಳ್ತಾ ಇರುವಂತದ್ದು, ಅದನ್ನು ಹೊಡೆದಾಕಿ ಅದರಿಂದ ಹೊರ ಬರ್ತೀಯಾ ಎಂಬುದಾಗಿ. Nobody can hold you ಆಮೇಲೆ many ಯಾವುದು years. ಕೂಡ ನಿನ್ನನ್ನು ಹಿಡಿದಿಡಲು ಸಾಧ್ಯವಿಲ್ಲ. No power has the capacity to hold you for several years. ನಿನ್ನನ್ನು ಹೆಚ್ಚು ವರ್ಷಗಳ ಕಾಲ ಹಿಡಿದಿಡುವುದಕ್ಕೆ ಯಾವುದಕ್ಕೂ ಶಕ್ತಿ Because ಇಲ್ಲ. you are chosen by the living God. ಆಮೇಲೆ ಯಾಕಂದ್ರೆ ನೀನು ಆರಿಸಲ್ಪಟ್ಟ God has a promise over you, Judah. ಜೀವಂತ ದೇವರಿಂದ ಆಗಿದೆ. You have been carried in the wilderness for years. ನೀನು ಎಷ್ಟೋ ವರ್ಷಗಳ ಕಾಲ ಮರುಭೂಮಿಯಲ್ಲಿ ನಿನ್ನನ್ನು ಹೊತ್ತುಕೊಂಡು ಬಂದ You ದೇವರಿದ್ದಾರೆ. have been carried by the Father in heaven in the Amen. wilderness, Judah. ನಿನ್ನ ಬಳಿ ಇರುವಂತಹ ತಂದೆಯು ನಿನ್ನನ್ನು ಹೆಚ್ಚು Shabana ಕಾಲ Ragas. ಮರುಭೂಮಿಯಲ್ಲಿ ಹೊತ್ತು ನಡೆದಂತ ತಂದೆಯಾಗಿದ್ದಾನೆ. You have been provisioned by the Lord himself in the wilderness in a very supernatural way. ಆ ಒಂದು ಮರುಭೂಮಿಯಲ್ಲಿಯೂ Shabana ನಿನಗೆಲ್ಲವನ್ನು ಒದಗಿಸಿದಂತ ಅದ್ಭುತ ಕಾರ್ಯ ಮಾಡಿದಂತದ್ದು ನಿನ್ನ ತಂದೆಯಾಗಿದ್ದಾನೆ. Nobody can take you and make you a slave for years. ಯಾರು ಕೂಡ ನಿನ್ನನ್ನು ಹಿಡಿದು ದಾಸತ್ವದಲ್ಲಿ ಹೆಚ್ಚು ವರ್ಷಗಳ ಕಾಲ ಇಡೋದಕ್ಕೆ ಸಾಧ್ಯವಿಲ್ಲ. You cannot be struggling and enslaved under any physical oppression. ಯಾವ ಒಂದು ಶಾರೀರಿಕವಾಗಿಯೂ ಕೂಡ ಕಷ್ಟಪಡ್ತಾ ಆ ಒಂದು ದಾಸತ್ವದಲ್ಲಿ ಹೆಚ್ಚು ಕಾಲ ದೇವರು ಬಿಡೋದಿಲ್ಲ. You are going to break out. ಆಮೇಲೆ ಅದನ್ನ ಹೊಡೆದು ಹೊರ ಬರುವಂತವನಾಗಿರ್ತೀಯ. You cannot be still there. ನೀನು ಇನ್ನೂ ಅಲ್ಲಿ ಇರೋದಕ್ಕೆ You are going to ಸಾಧ್ಯವಿಲ್ಲ. break out the depths. ಆ ಒಂದು ದಾಸತ್ವದ ಒಂದು ಶಬಾನ ಅನುಭವವನ್ನು ರಗಸ್ಯ. ಹೊಡೆದು ಆಚೆ ಬರ್ತೀಯ. ಆಮೇಲೆ ಸಾಲದ ಭಾರದಿಂದ ನೀನು ಹೊಡೆದು ಹೊರಗೆ ಬರ್ತೀಯ. ಓ ರಾಬಾಷ, you will come out of your physical problem. ಎಲ್ಲ ಶಾರೀರಿಕವಾದಂತ ಸಮಸ್ಯೆಯಿಂದ ಹೊರ ಬರ್ತೀಯ. Your spiritual problem, you are not able to pray, you are not able to sing, you are not. That's what is happening in slavery. ಆ ಒಂದು ಆತ್ಮಿಕವಾದಂತಹ ಒಂದು ದಾಸತ್ವದಿಂದ ಹೊರ ಬರ್ತೀಯ. ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ, ಆರಾಧನೆ ಮಾಡಕ್ಕಾಗ್ತಿಲ್ಲ, ಅದರೆಲ್ಲದರಿಂದ ಹೊರ ಬರುವಂತ ಸಮಯ. Amen. In slavery, they are just watching and remembering how they were worshiping the Lord for years back. ದಾಸತ್ವದಲ್ಲಿ ಇದ್ದಂತವರು ಆ ವರ್ಷಗಳ ಹಿಂದೆ ಹೇಗೆ ನಾವು ದೇವರನ್ನ ಆರಾಧಿಸ್ತಾ ಇದ್ವಿ ಅಂತ ಜ್ಞಾಪಿಸ್ಕೋತಾ ಇದ್ರು. God is speaking to you. ಆಮೇಲೆ ದೇವರು ನಿಮ್ಮೊಟ್ಟಿಗೆ You ಮಾತನಾಡ್ತಾ are not going to just come out, you are going to break and come out. ಆಮೇಲೆ ಸುಮ್ಮನೆ ಹೊರ ಬರುವಂತದ್ದಲ್ಲ, ಅದನ್ನ ಹೊಡೆದು ಹೊರ ಬರುವಂತ. You are going to break and come out. ಅದನ್ನ ಹೊಡೆದು ಆಚೆ You are going to break and come out. ಅದೆಲ್ಲ ದಾಸತ್ವದ ಅನುಭವವನ್ನು ಹೊಡೆದು ಹೊರ ಬರುವಂತ. You are going to break and come out. ಆಮೇಲೆ ಅದನ್ನೆಲ್ಲ God is speaking to you. Receive it. You are going to break. Break. You are going to 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 break and come out. ನೀನು ಅದನ್ನೆಲ್ಲ ಹೊಡೆದು ಅದರಿಂದ ಆಚೆ ಬರ್ತೀಯ. ಇದು ದೇವರು ಮಾತನಾಡ್ತಾ ಇರುವಂತದ್ದು. Hallelujah.
Glory to God. No wall can put you inside and make you be there for years. ಯಾವ ಒಂದು ಯುದ್ಧವೂ ಕೂಡ ನಿನ್ನನ್ನು Wall. ಯಾವ ಗೋಡೆಯೂ ಕೂಡ ನಿನ್ನನ್ನು ಒಳಗೆ ಹಾಕಿ ಅದರಲ್ಲೇ ಹೆಚ್ಚು ವರ್ಷ ಇರೋದಕ್ಕೆ ಬಿಡೋದಿಲ್ಲ, ಸಾಧ್ಯವಿಲ್ಲ. You are not going to jump the wall, you are going to break the wall. ಆಮೇನ್ ಆ ಒಂದು ಗೋಡೆಯನ್ನ ಎಗರಿ ಬರುವಂತದ್ದಲ್ಲ, ಅದನ್ನ ಹೊಡೆದು ಆಚೆ ಬರುವಂತದ್ದಾಗಿದೆ. Hello. ಹಲ್ಲೆಲೂಯಾ. Israel people jumped the wall or broke the wall? ಇಸ್ರೇಲ್ ಜನರು ಆ ಒಂದು ತಡೆ ಗೋಡೆಯನ್ನು ಎಗರಿ ಬಂದ್ರ ಅಥವಾ ಅದನ್ನು ಹೊಡೆದು ಬಂದ್ರ? ಆಮೇನ್. ಬ್ರೋಕ್. There are some walls you need to jump. ಕೆಲವೊಂದು ಗೋಡೆಗಳಿರುತ್ತೆ, ಅದನ್ನ ಎಗರಿ ಬರಬೇಕು. David says, in your name I overcome and jump over the wall. ಆಮೇನ್. ದಾವೀದನ ಈ ಪ್ರಕಾರವಾಗಿ ಹೇಳ್ತಾನೆ, ನಿನ್ನ ನಾಮದ ನಿಮಿತ್ತವಾಗಿ ನನ್ನ ತಡೆಗೋಡೆಗಳನ್ನು ಎಗರಿ ನಾನು ಬರ್ತೇನೆ, Hallelujah. ಜಿಗಿದು ಬರುತ್ತೇನೆ. Amen. ಆಮೆನ್. It takes spiritual discernment. ಆಮೆನ್. Which wall you need to jump, which wall you need to break. ಇದಕ್ಕಾಗಿ ಒಂದು ಆತ್ಮಿಕವಾದಂತಹ ಜ್ಞಾನ ಇರಬೇಕು. ಯಾವ ಒಂದು ಗೋಡೆಯನ್ನು ಜಿಗಿದು ಬರಬೇಕು, ಯಾವ ಗೋಡೆಯನ್ನು ಒಡೆದು ಹೋಗಬೇಕು. Jericho was broken, fallen down, smacked down by the power of God, because here Amen. is the promised people hold it together. Amen. Yeah, outside the wall. ಈ ಜೆರಿಕೋ ಕೋಟೆಯು ಒಡೆದೋಯ್ತು, ಅದು ದೇವರ ಬಲದಿಂದ ಆಗಿತ್ತು. ಯಾಕಂದ್ರೆ ದೇವ ಜನರು ವಾಗ್ದಾನ ಮಾಡಿದಂತ ಜನರಿದ್ದರಲ್ಲಿ. If you need to break the wall, ನಾವು ಆ ಗೋಡೆಯನ್ನು ಒಡೆಯಬೇಕಾದರೆ it takes obedience. ಅದಕ್ಕೆ ವಿಧೇಯತ್ವದ ಅವಶ್ಯಕತೆ ಇದೆ. Hello. ಆಮೆನ್. If God is going to bring you out, breaking it. ಆಮೇನ್. ಆ ಒಂದು ಗೋಡೆಯನ್ನು ಹೊಡೆದು ನಿನ್ನನ್ನು ಆಚೆ ತರಬೇಕಾದರೆ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಇದು ಎಷ್ಟೋ ದಿನದಿಂದ ನಿಮ್ಮದು ಕನಸಿತ್ತು, ಒಂದು ಕನಸು. ಆ ಕನಸು ಆಗೋದಕ್ಕಾಗಿ ಬಿಡ್ತಾ ಇಲ್ಲ. ಒಂದು ಒತ್ತಾಯ, ಒಂದು ಭಾರ, ಒಂದು ಕ್ಷೀಣ, ಒಂದು ಬೇಜಾರು, ಒಂದು ನಿರಾಸೆ. ಇದೊಂದು ಆತ್ಮಿಕ ಕಟ್ಟಾಗಿದೆ, ಇದೊಂದು ಆತ್ಮಿಕ ವಾಲ್ ಆಗಿದೆ, ಗೋಡೆಯಾಗಿದೆ. ಇದನ್ನು ಒಡೆದು ನೀನು ಬರ್ತಾ ಇದೆಯಾ ಅಂತ ದೇವರ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ವೇದಿನಿ ಮನರಗ ಶಾಮ್ದನ ಉಡಗಲ ರಗಸ್ಯ ಖಬರಬ. ಆಮೆನ್. ಹಲ್ಲೆಲೂಯಾ. ನಿನ್ನ ಮನಸ್ಸಿನ ಭಾರವನ್ನು ಪರಿಶುದ್ಧಾತ್ಮನು ನೋಡಿದ್ದಾನೆ. ನಿನ್ನ ಹೃದಯದ ಭಾರವನ್ನು ಕರ್ತನು ನೋಡಿದ್ದಾನೆ. ನೀನು ಅದರಿಂದ ಹೊರಗೆ ಬರೋದಕ್ಕಾಗಿ ಪ್ರಯತ್ನ ಮಾಡೋದನ್ನ ದೇವರು ನೋಡ್ತಾ ಇದ್ದಾನೆ. ನಿನ್ನ ಉಪವಾಸವು, ನಿನ್ನ ಪ್ರಾರ್ಥನೆಯು ಎಲ್ಲ ದೇವರ ಸನ್ನಿಧಾನದಲ್ಲಿ ಬಂದಿದೆ. 2024 ನೀನು ಅದನ್ನು ಒಡೆದು ವಿಧಾನವ ಶಮನ ಉಡಬರಗದರಿ ಕಬಲರದನ ಭವಿಷ್ಯ ಜೀವನರದನ ಭವಿಷ್ಯ ಕಬಲರದನಬ ಅದನ್ನು ಒಡೆದು ಬಂದ್ಬಿಡ್ತೀಯ. ನೀನು ಅದನ್ನು ಒಡೆದು ಈಚೆ ಬಂದ್ಬಿಡ್ತೀಯ. ದೇವರ ಪರಿಶುದ್ಧಾತ್ಮನು ನಿಮ್ಮ ಹತ್ರ ಹೇಳ್ತಾ ಇರುವಂತದ್ದು. ಆಮೇಲೆ ನೀನು ಕೆಲವದನ್ನ ಒಡೆದು ಆಮೇಲೆ ಈಚೆ ಬರುವಂತದ್ದನ್ನ ದೇವರನ್ನು ತೋರಿಸ್ತಾ ಇದ್ದಾನೆ. ರಿಗಿಮನಾರಾಧನಬ ಶಾಮ್ದನಾದನಬ ಉಡಗಲಗದರಗಸ್ಯಾಂದನಬ ರೆಂದೆನಿ ಮಲ್ಕರಬ ಶೇಕೆ ಬರೋದು. ದೇವರ ಪರಿಶುದ್ಧಾತ್ಮ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ನೀವು ಕೆಲವದನ್ನ ಒಡೆದು ಈಚೆ ಬಂದ್ಬಿಡ್ತೀರಿ. ಹಲ್ಲೆಲೂಯಾ. ಆ ಗೋಡೆಯನ್ನ ಇನ್ನು ನೋಡಿದ್ರು ಕೂಡ ನೆನಪು ಮಾತ್ರ ಬರುತ್ತೆ, ಈ ತರ ಒಂದು ಗೋಡೆ ಇತ್ತು ಅಂತ. ಹಲ್ಲೆಲೂಯಾ. ಆಮೇಲೆ ಅದನ್ನ ಒಡೆದು ಈಚೆ ತಗೊಂಡ್ಬಿಡ್ತಾರೆ ದೇವರು. ನಂಬುವಂತವ್ರು ಮಾತ್ರ ದೇವರಿಗೆ ಸ್ತೋತ್ರವನ್ನ ಮಾಡಿ. ಆ ಗೋಡೆಯನ್ನ ದೇವರು ಹೊಡಿಬೇಕಾದ್ರೆ ಆಮೇಲೆ ಇಫ್ ದ ಲಾರ್ಡ್ ಹ್ಯಾಸ್ ಟು ಬ್ರೇಕ್ ದಟ್ ವಾಲ್, ದ ಸೆಕೆಂಡ್ ಥಿಂಗ್ ಇಸ್ ಗಾಡ್ ಎಕ್ಸ್ಪೆಕ್ಟ್ಸ್ ಯುವರ್ ಪ್ರೈಸ್. ಆ ಗೋಡೆಯನ್ನು ದೇವರು ಒಡೆಯಬೇಕಾದರೆ ದೇವರು ಅಪೇಕ್ಷಿಸುವಂತದ್ದು ನಿನ್ನ ಆರಾಧನೆಯನ್ನಾಗಿದೆ. ಹಲ್ಲೆಲೂಯಾ. ಸ್ತೋತ್ರ. ಆಮೆನ್. ಯು ಶುಡ್ ಪ್ರೈಸ್ ಗಾಡ್. ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸಬೇಕು. The secret of praising and worshiping comes with your concentration on Him whom you worship. ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡುವಂಥದ್ದು, ಆರಾಧಿಸುವಂಥದ್ದು ಬರುವಂಥದ್ದು ನೀನು ಯಾರಲ್ಲಿ ದೃಷ್ಟಿ ಇಟ್ಟಿದ್ಯಾ, ಯಾರ ಮೇಲೆ ಗಮನ ಇಟ್ಟಿದ್ಯಾ ಎಂಬುದರ ಮುಖಾಂತರವಾಗಿದೆ. To be more detailed, see, you praise more when you concentrate on people who deserves more praise. ಆಮೇನ್. ನೀನು ಒಬ್ಬ ವ್ಯಕ್ತಿಯನ್ನು ನೋಡಿ ಆತನಲ್ಲಿ ಕಾನ್ಸಂಟ್ರೇಷನ್ ಇಡುವಾಗ ಆತನಿಗೆ ಹೆಚ್ಚಾದಂತಹ ಹೊಗಳಿಕೆಯ ಮಾತುಗಳನ್ನು ಹೇಳ್ತಿರ್ತೀಯ. Amen. When you concentrate on God, you know how much praise and worship He deserves. Amen. And give Him that. ಅದೇ ನಿನ್ನ ದೇವರನ್ನು ದೃಷ್ಟಿಸಿ ನೋಡುವಾಗ ಆತನು ಎಷ್ಟು ಯೋಗ್ಯನಾದ ದೇವರು, ನಮ್ಮ ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾದ ದೇವರು ಎಂಬುದಾಗಿ ಆತನನ್ನು ಆರಾಧಿಸ್ತೀಯ, ಹೊಗಳ್ತೀಯ. Hallelujah. ಹಲ್ಲೆಲೂಯಾ. So if you need to break it and come out, ನಿನ್ನ ಗೋಡೆಯನ್ನು ಮುರಿದು ಹೊರಬರಬೇಕಾದರೆ first thing obedience, ಮೊದಲನೇ ವಿಷಯ ವಿಧೇಯತ್ವ, second thing praise, ಎರಡನೇದು ಆತನನ್ನು ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದು, third ಮೂರನೇದು you need to really shout for God. ದೇವರಿಗಾಗಿ ನೀನು ಜೋರಾದ ಧ್ವನಿಯಲ್ಲಿ ಕಿರ್ಚಬೇಕು. ಯಾಕೆ ಗೊತ್ತಾ ಚೆನ್ನಾಗಿ ಕಿರ್ಚೋದು? ನಾವೆಲ್ಲಾದ್ರೂ ನೋಡಬಾರ್ದಂತ ಅಂದ್ರೆ
ನೋಡೋದಕ್ಕೆ ರಮ್ಯವಾದಂಥ ಒಂದು ಸೀನರಿ ಎಲ್ಲ ನೋಡಬೇಕಾದ್ರೆ ನೀರೆಲ್ಲ ನಮ್ಮ ಮನಸ್ಸನ್ನು ಮೀರಿರುವಂಥ ಏನಾದರೂ ಒಂದು ದೃಷ್ಟಿ ನಮಗೆ ಕಾಣುವಾಗ ನಾವೇನು ಮಾಡ್ತೀವಿ ಗೊತ್ತಿಲ್ಲದ ಹಾಗೇನೆ ಜೋರಾಗಿ ಕಿರಿಸ್ತೇವೆ. ಅದೇ ಥರ ದೇವರ ಶಕ್ತಿಯನ್ನು, ದೇವರ ಬಲವನ್ನು ಹೃದಯದಲ್ಲಿ ಗ್ರಹಿಸಿಕೊಂಡಾಗ ಮಾತ್ರವೇ ಜೋರಾಗಿ ದೇವರಿಗೆ ಶಬ್ದ ಹಾಕೋದಕ್ಕೆ ಸಾಧ್ಯವಾಗೋದು. Hallelujah. Is it okay? Is it okay? So what God is saying, you need to shout for God. ದೇವರು ಹೇಳ್ತಾ ಇರುವಂತದ್ದು, ದೇವರಿಗಾಗಿ ನೀನು ಜೋರು ಧ್ವನಿಯಲ್ಲಿ ಕಿರ್ಚಬೇಕು. Don't shout for the wall to fall down. No, don't do that. ಆ ಗೋಡೆ ಬಿದ್ದು ಹೋಗ್ಲಿ ಎಂಬುದಾಗಿ ಕಿರ್ಚಬೇಡ. ಅದಕ್ಕೆ ಬೀಳ್ತಾ ಇಲ್ಲ. ತುಂಬಾ ವರ್ಷದಿಂದ ಶೌಟ್ ಮಾಡ್ತಾ ಇದೀಯಾ, ಆಮೇಲೆ ಆದ್ರೆ ಗೋಡೆ ಬೀಳೋದಕ್ಕಾಗಿ ಶೌಟ್ ಮಾಡ್ತಾ ಇದೆಯಾ, ಅದಕ್ಕೆ ಬೀಳ್ತಾ ಇಲ್ಲ. ಯಾವಾಗ ದೇವರಿಗೋಸ್ಕರ ದೇವರಲ್ಲಿ ಎಚ್ಚಳಪಟ್ಟು ಶೌಟ್ ಮಾಡುವಾಗ ಆ ಗೋಡೆ ಬಿದ್ದೋಗ್ಬಿಡುತ್ತೆ. Hallelujah. Praise the Lord. So God is saying you are going to break out. ಆಮೆನ್. ನೀವು ಆ ಗೋಡೆಯಿಂದ ಹೊಡೆದು ಹೊರ ಬರ್ತೀಯಾ? What is pressurizing you? ಯಾವುದು ನಿನಗೆ ತುಂಬಾ ಭಾರವಾಗಿದೆಯೋ? What is holding you? ಯಾವುದು ನಿನ್ನನ್ನು ಹಿಡಿದಿಟ್ಟಿದೆಯೋ? You are going to shake and break it and you are going to come out. ಆಮೆನ್. ಅದನ್ನೆಲ್ಲ ಅಲ್ಲಾಡಿಸಿ ಹೊಡೆದು ಅದರಿಂದ ಹೊರ ಬರ್ತೀಯಾ? Somebody say hallelujah. ಆಮೆನ್, ಹಲ್ಲೆಲೂಯಾ ಎಂಬುದಾಗಿ ಹೇಳೋಣ. Okay. I don't have time to go forward, but let me go to the Lord's Supper. ಕರ್ತನ ಮೇಜಿಗೆ ನಾವು ಹೋಗೋಣ. Lord's table. ಆಮೆನ್. Amen. The rest we will see in the next week. ಆಮೆನ್. ಮುಂದಿನ ವಾರದಲ್ಲಿ ಮಿಕ್ಕಂತ ವಿಷಯವನ್ನು ನೋಡೋಣ. ಈಗ ಸಮಯದ ಅಭಾವದಿಂದ ನಾವು ಕರ್ತನ ಮೇಜಿಗೆ ಹೋಗೋಣ. Anybody happy? ಆಮೆನ್. ಎಲ್ಲರೂ ಸಂತೋಷವಾಗಿದ್ದೀರಾ? God is going to bring you out. ಆಮೆನ್. ದೇವರು ನಿನ್ನನ್ನು ಆ ದಾಸತ್ವದಿಂದ ಹೊರತರಲಿದ್ದಾನೆ. Amen. He is not going to take you softly. ಆತನು ನಿನ್ನನ್ನು ಮೃದುವಾಗಿ ಕರೆತರ್ತಾನೆ ಎಂಬುದಾಗಿ You are going to be a bulldozer. ಆಮೆನ್. ನೀನು ಹೊರ ಬರುವಾಗ ಒಂದು ಬುಲ್ಡೋಸರ್ ರೀತಿಯಲ್ಲಿ ಆ ಪ್ರಕಾರವಾಗಿ ಹೊರ ಬರ್ತೀಯಾ? Hallelujah. ಆಮೆನ್. ಬುಲ್ಡೋಸರ್ಗಿರುವಂಥ ವ್ಯತ್ಯಾಸ ಏನು ಗೊತ್ತಾ? ಬುಲ್ಡೋಸರ್ಗಿರುವಂಥ ವ್ಯತ್ಯಾಸ ಏನು? ನಾನು ಹೇಳ್ತೀವಿ. ನಾವಾದರೆ ಏನು ಮಾಡ್ತೀವಿ? ದಾರಿ ರೆಡಿ ಮಾಡ್ತೀವಿ. ಓಕೆ, ದಾರಿ ರೆಡಿ ಮಾಡ್ಬಿಟ್ಟು ಹೋಗ್ತೀವಿ. ಆದರೆ ಬುಲ್ಡೋಸರ್ ಹೋಗೋಕ್ಕೆ ಜಾಗ ಎಲ್ಲ ದಾರಿ ಆಗ್ಬಿಡುತ್ತೆ. ಅರ್ಥ ಆಗ್ತದೆಯಾ? ಬುಲ್ಡೋಸರ್ ಹೋಗೋ ಜಾಗ ಎಲ್ಲ ದಾರಿ ಆಗ್ಬಿಡುತ್ತೆ. ದೇವರು ಹೇಳ್ತಾ ಇರೋದು, ನಾನು ನಿನ್ನನ್ನು ಅದು ಮಾಡ್ತೀನಿ ಅಂತ. ಆಮೆನ್. ಓಕೆ, ಯೆಶಯ್ಯ 43 verse 15, I think so. Yeah, ಯೆಶಯ್ಯ 43 verse 15 ಅಲ್ಲ? 41. Yeah, somebody can read it and we can close. That is a promise for you. ಆಮೆನ್. ಅದಾಗಿದೆ ವಾಗ್ದಾನದ ಸಂದೇಶ ವಾಕ್ಯ. 41:15. Somebody can read. Yeah. ಅದ್ರ ಅರ್ಥ, ನೀನು ಹೋಗೋ ಜಾಗದಲ್ಲಿ ಅಲ್ಲಿ ಬೆಟ್ಟ ಇದೆಯಾ ಅಂತಾನೆ ಗೊತ್ತಾಗಲ್ಲ, ಎಲ್ಲ ಧೂಳು ಮಾಡಿ ಹೋಗ್ತಾ ಇರ್ತೀಯ. That is going to happen this year. That is going to happen this year. That is going to happen this year. You are going to be a threshing sledge. You are going to take out mountains. Mountains are not going to be no more before you. In the name of Jesus. Hallelujah. Take this word. Every day this week you read it and say, Lord, you have made me a threshing sledge. ಈ ವಾಕ್ಯವನ್ನು ತೆಗೆದು ಪ್ರತಿ ದಿನವೂ ಈ ವಾಕ್ಯವನ್ನು ಓದಿ ಇದನ್ನು ಅರಿಕೆ ಮಾಡಿ. Amen. No mountain, no debts, no problem, no physical problem, no health issues. I am going to trample over it and move. ನನ್ನ ಮುಂದಾದ ಯಾವ ಬೆಟ್ಟವೂ ಇಲ್ಲ, ಸಾಲದ ಬೆಟ್ಟ, ಅನಾರೋಗ್ಯದ ಬೆಟ್ಟ ಯಾವುದೂ ಇಲ್ಲ, ಎಲ್ಲವನ್ನು ಹೊಡೆದು ನಾನು ಮುಂದೆ ಹೋಗ್ತೇನೆ. Hallelujah. Any vehicle come. ಆಮೆನ್. Any vehicle come. ಯಾವುದಾದ್ರೂ ವಾಹನ ಬರುವಾಗ, even Benz if it comes, ಒಂದು ಬೆನ್ಸ್ ಗಾಡಿ ಬರುವುದಾದರೂ, it has to wait before the mountain until that mountain moves. ಅದು ಆ ಬೆಟ್ಟದ ಮುಂದಾಗಿ ಅದು ಕಾಯಲೇಬೇಕು, ಯಾಕಂದ್ರೆ ಬೆಟ್ಟ ಅದು ಜರುಗಿದ ನಂತರವೇ ಆ ಗಾಡಿ ಹೋಗೋದಕ್ಕೆ. But when bulldozer come, ಆದರೆ ಬುಲ್ಡೋಸರ್ ಆ ಒಂದು ವಾಹನ ಬರುವಾಗ it never waits. ಅದು ಕಾಯೋದಿಲ್ಲ, it takes the mountain away. ಆ ಬೆಟ್ಟವನ್ನೇ ಹೊಡೆದು ಅದು ಮುಂದೆ ಹೋಗುತ್ತೆ. You are that bulldozer. ನೀನಾಗಿದ್ಯಾ ಬುಲ್ಡೋಸರ್. You are that threshing sledge. ನೀನಾಗಿದ್ಯಾ ಅದನ್ನು ಬೆಟ್ಟವನ್ನು ಪುಡಿ ಮಾಡುವಂತಹ. You are not living by your power but by the power of the Holy Spirit. ನೀನು ಜೀವಿಸ್ತಾ ಇರುವಂತದ್ದು not by might, not by power, but by the Spirit, says the
Lord. ಆಮೆನ್. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಪವಿತ್ರಾತ್ಮನ ಶಕ್ತಿಯಿಂದ. Somebody stand together. Somebody stand together. Somebody stand on your feet. Let us clap unto the Lord this morning as we are going to worship Him and say, God, you are going to make me a threshing sledge in Jesus' name. ಎಲ್ಲರೂ ಒಟ್ಟಾಗಿ ನಿಂತು ಈ ಪ್ರಕಾರವಾಗಿ ಹೇಳೋಣ, ದೇವರೇ ನೀನು Thank ನನ್ನನ್ನು you, ಪುಡಿ Lord. ಪುಡಿ ಮಾಡುವ, ಬೆಟ್ಟವನ್ನು ಪುಡಿ ಮಾಡುವಂತಹ ವಾಹನವನ್ನು Thank you, Lord. Somebody thank the Lord. ದೇವರಿಗೆ ಸ್ತೋತ್ರ Somebody ಮಾಡೋಣ. thank the Lord. ಸ್ತೋತ್ರ ರಾಜ. Somebody thank the Lord. Thank you, Lord. Amen. Somebody shake off all the dust. Amen. Amen. Every dust. ಎಲ್ಲ ಧೂಳನ್ನು ಅದನ್ನು ನೀಗಿಸಿ ಮುಂದೆ ಹೋಗೋಣ. Get ready. Get ready. ಆಮೆನ್. ಸಿದ್ಧರಾಗೋಣ. Bible says ಸತ್ಯವೇದ we ಹೇಳುವಂತದ್ದು. never use any weapons Amen. that is earthly, but the weapons that we use Amen. are mighty in the Amen. presence of God Now- that can break down bondages and walls. ಆಮೇಲೆ ನಾವು ಉಪಯೋಗಿಸುವಂತಹ ಆಯುಧಗಳು ಯಾವುದು? ಅದು ಭೂಮಿಯಲ್ಲಿ ಇರುವಂತದ್ದಲ್ಲ, ಪವಿತ್ರಾತ್ಮನ ಪರಲೋಕದ ಆಯುಧಗಳನ್ನು ಉಪಯೋಗಿಸಿ ಎಲ್ಲವನ್ನು ಹೊಡೆದು ಹಾಕುತ್ತೇವೆ. Come on, 2024 2024 is the year. You are not going to wait for the mountain to go. You are going to smash the mountain away Amen. because you are a threshing sledge in the presence of God. ಯಾಕಂದ್ರೆ ನೀನು ಒಂದು ಬೆಟ್ಟವು ಜರಗಲಿ ಎಂಬುದಾಗಿ ಕಾಯುವಂತ ವರ್ಷವಲ್ಲ, ಅದನ್ನು ಪುಡಿ ಪುಡಿ ಮಾಡಿ ಮುಂದೆ ಹೋಗುವಂತ ವರ್ಷವಾಗಿದೆ. Let us meditate on the word. ಆಮೇಲೆ ಈ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. You are going to break. ಆಮೇಲೆ ನೀನು ಅದನ್ನು ಹೊಡೆದಾಕ್ತೀಯಾ, You are going to come out. ನೀನು ಅದನ್ನು ಹೊಡೆದಾಕಿ ಅದರಿಂದ ಹೊರ ಬರ್ತೀಯಾ. God is going to work on behalf of you. ಆಮೇಲೆ ನಿನ್ನ ಪರವಾಗಿ ದೇವರು ಕಾರ್ಯ God ಮಾಡುವವನಾಗಿದ್ದಾನೆ. is going to be lifted high. ಆಮೇಲೆ ದೇವರ ನಾಮವು ಮಹಿಮೆ ಪಡಲಿ. You are going to possess the promises of God. ದೇವರು ವಾಗ್ದಾನ ಮಾಡಿರುವಂತದ್ದೆಲ್ಲವನ್ನು ಈ ವರ್ಷ ಹೊಂದುವಂತ ವರ್ಷವಾಗಿದೆ. You are going to break forth and come out. ಆಮೇಲೆ ನೀನು ಅದನ್ನೆಲ್ಲ ಗೋಡೆಗಳನ್ನೆಲ್ಲ ಒಡೆದು ಹೊರ ಬರ್ತೀಯಾ. I am telling you, sister, brother, what you are facing and worrying, I am saying you that is nothing before the Lord. ಆಮೇಲೆ ಸಹೋದರ ಸಹೋದರಿಯರೇ, ನೀವು ಹಾದು ಹೋಗುತ್ತಾ ಇರುವಂತಹ ಗೋಡೆ ಯಾವುದೇ ಆಗಿದ್ದರೂ ಅದು ದೇವರಿಗೆ ಪ್ರಶ್ನೆ ಅಲ್ಲ. Sister, God is Amen. saying, God is Amen. releasing a word. God said to Amen. Zerubbabel, Zerubbabel, do you think, oh mighty mountain, ಆಮೆನ್. before my servant Zerubbabel, you are nothing. ಆಮೆನ್. You will be a level ground. You will be a level ground. ಆಮೆನ್. You will be a level ground. Shadarabasyantanabodava. Let us pray for the, ಆಮೆನ್. thank the Lord for the Lord's table. ಆಮೆನ್. ನಾವು ಪ್ರಾರ್ಥಿಸಿ ದೇವರ ಕರ್ತನ ಮೇಜಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. As we are in the presence of God, ದೇವರ ಸಾನ್ನಿಧ್ಯದಲ್ಲಿರುವಂತಹ ಸಮಯದಲ್ಲಿ let us open our heart to God and say, Lord, we are extremely sorry for paining and grieving the Holy Spirit. ಆಮೇನ್. ಪವಿತ್ರಾತ್ಮನಿಗೆ ದುಃಖಪಡಿಸಿ ವೇದನೆ ಪಡಿಸಿದ್ದಕ್ಕಾಗಿ ದೇವರೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಹೇಳೋಣ. This year, ಈ ವರ್ಷ I will obey you, Lord. ನಾನು ನಿನ್ನನ್ನು ಪರಿಪೂರ್ಣವಾಗಿ ವಿಧೇಯನಾಗ್ತೇನೆ. This year, ಈ ವರ್ಷ I will obey the leadership. ನನಗೆ ಕೊಡಲ್ಪಟ್ಟಂತಹ ನಾಯಕರಿಗೆ ನಾನು ವಿಧೇಯರಾಗ್ತೇನೆ. This year, ಈ ವರ್ಷ I will walk with the Holy Spirit. ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತೇನೆ. This year, ಈ ವರ್ಷ I will never do the same mistake I have done in 2023. ಮುಂಚೆ ಮಾಡಿದಂತಹ ತಪ್ಪುಗಳನ್ನೇ ನಾನು ಮಾಡೋದಿಲ್ಲ ದೇವ. Enough is enough. ಆಮೇನ್. ಸಾಕು, ಎಲ್ಲವೂ ಸಾಕಾಗಿದೆ. Enough is enough. ಆಮೇನ್. Whatever the mistake that we have done, it has killed our peace with the Lord. ದೇವ ಕರ್ತನಲ್ಲಿ ಇರಬೇಕಾದಂತಹ ಸಮಾಧಾನವನ್ನು ನಮ್ಮ ತಪ್ಪಿನಿಂದಾಗಿ ಅದು ಕಳೆದುಕೊಂಡಿದ್ದೇವೆ. This morning, ಈ ಬೆಳಗಿನ ಜಾವ as we are in the presence of God, ದೇವರ ಸಾನ್ನಿಧ್ಯದಲ್ಲಿರುವಂತಹ ನಾವು let us thank the Lord for the Lord's table. ದೇವರಿಗೆ ನಾವು ಸ್ತೋತ್ರ ಮಾಡೋಣ. Let us pray. ಆಮೆನ್. ನಾವು ಪ್ರಾರ್ಥಿಸೋಣ. Father, as we go to the Lord's table, we ask you to minister to us. Minister through the Lord's table. Serve us, O God, so that we may partake in your body and blood. And let us declare as we are partaking that we are in Christ Jesus and we are part of the body and the blood of Jesus. Lord, we are heavenly beings on earth to fulfill the commission of our Lord Jesus. This morning, Lord, if anything is there in our life that is really paining the Holy Spirit, grieving the Holy Spirit, we ask you forgiveness. Cleanse us, O Lord. Cleanse our heart, spirit, body, soul. Use us for your glory. In Jesus' name.